ಓಡ್ತಾ ಓಡ್ತಾ ಇದ್ದಾನೆ. ಅವನು ಓಡುವಾಗಲೂ ಅವನ ಕೈಯಿಂದ ಬೇಟೆ ತಪ್ಪಿಸಿಕೊಂಡಾಗ ಸೂತನ್ ಚೋವಾಚ, ತನ್ನ ಜೊತೆಗೆ ಸಾರಥ್ಯ ವಹಿಸಲಿಕ್ಕೆ ಬಂದಿದ್ದಂತಹ ಸೂತನಿಗೆ ಹೇಳ್ತಾನೆ, ಏನಪ್ಪ ನೀನು ರಥನೇ ಚೆನ್ನಾಗಿ ಓಡಿಸಲ್ಲ, ನೀನು ಎಷ್ಟು ನಿಧಾನಕ್ಕೆ ಓಡಿಸ್ತಿ, ಅದು ಹೋಗಿ ಮನೇಲಿ ಕೂತ್ಕೊಂಡು ನಿದ್ದೆ ಮಾಡಿರುತ್ತೆ ಇಷ್ಟೊತ್ತಿಗೆ, ನಾನು ಹೋಗೋ ಇಷ್ಟೊತ್ತಿಗೆ, ಬೇಗ ಬೇಕಲ್ವಾ, ಶೀಘ್ರಂ ಮಾಂ ವಾಹಯಸ್ವ, ಎಷ್ಟು ನಿಧಾನ ಹೋಗ್ತಾ ಇದ್ದಿ, ಬೇಗ ಕರ್ಕೊಂಡು ಹೋಗಿ ನನ್ನನ್ನ ಸತತೋಕ್ತಃ. ಅವನ್ ರಾಜ ಹಾಗೆ ಅವನನ್ನ ಸ್ವಲ್ಪ ಚುಚ್ಚಿ ಮಾತಾಡಿದಾಗ ಅವನು ಹೇಳ್ತಾನೆ, ನನಗೇನು ಹೇಳಬೇಡಿ, ನೀವು ಒಳ್ಳೆ ಕುದುರೆ ಜೋಡಿಸಿದ್ರೆ ನಾನು ಎಷ್ಟು ಬೇಕಾದ್ರೂ ಬೇಗ ಓಡಿಸ್ತೇನೆ. ನೀವು ಪೆಟ್ರೋಲ್ ಅರ್ಧ ಲೀಟರ್ ಇಟ್ಟು ಗುಡುಗುಡು ಅಂತ ಹಾರ್ನ್ ಒಂದು ಬಿಟ್ಟು ಎಲ್ಲಾ ಶಬ್ದ ಮಾಡುವ ಗಾಡಿ ಕೊಟ್ಟು ನನ್ನ ಹತ್ರ ಬೇಗ ಹೋಗಿ ಅಂದ್ರೆ ಎಲ್ಲಿಗೆ ಹೋಗುದು? ಆಗಲ್ಲ, ಹೌದಾ? ಹಾಗಂದ್ರೆ ಏನು? ಯದ್ಯಪಿ ತೇ ರಥೆ ಯುಕ್ತೌ ವಾಮ್ಯೌ ಸ್ಯಾತಾಂ, ಒಂದು ವೇಳೆ ನಿನ್ನ ರಥ ವಾಮದೇವ ಅನ್ನುವ ಋಷಿಯ ಕೈಯಲ್ಲಿದ್ದಂತ, ವಾಮ್ಯವು ಅಂತ ಕರೀತಾರೆ, ವಾಮ್ಯವು ಅಂದ್ರೆ ವಾಮದೇವನ ಕೈಯಲ್ಲಿದ್ದಂತಹ ಕುದುರೆಯ ತರದ ಮನೋವೇಗದ ಬಲವುಳ್ಳ ರಥಗಳನ್ನೊಂದು ವೇಳೆ ಇದಕ್ಕೆ ಜೋಡಿಸಿದ್ದಿದ್ರೆ ನೀನ್ ಹೇಳಿದ ಹಾಗೆ ಕ್ಷಣ ಮಾತ್ರದಲ್ಲಿ ಬೆನ್ನಟ್ಕೊಂಡು ಓಡಾಡಬಹುದಿತ್ತು. ಅದು ಅವನಿಗೆ ಹೇಳ್ಬೇಕು ಅಂತಿರ್ಲಿಲ್ಲ, ಸೂತನಾಗಿ ಎಲ್ಲ ಗೊತ್ತಿದ್ದಾದ್ರಿಂದ ರಾಜ ಕೇಳಿದಾಗ ತನ್ನನ್ನ ಚುಚ್ಚಿದ್ರಿಂದ ಸಿಟ್ಟಿನಲ್ಲಿ ಅಂದುಬಿಟ್ಟ, ನಿಂದೇನ್ ಕುದುರೆ ವಾಮದೇವನ ಕುದುರೆನ ಓಡಿಸ್ಲಿಕ್ಕೆ ಬೇಗ ನೀನ್ ಮರ್ಸಿಡೀಸ್ ಕೊಟ್ಟು ಬೇಗ ಓಡಿಸು ಅಂತ ಹೇಳಿದ್ರೆ ಆಗ್ತಿತ್ತು, ನೀನ್ ಕೊಟ್ಟದ್ದು ಯಾವ್ದೋ ಅಂಬಾಸಿಡರ್ ಹಳೇದು ಅದನ್ನು ಕೊಟ್ಟು ಬೇಗ ಓಡಿಸು ಅಂದ್ರೆ ಎಲ್ಲಿಗೆ ಓಡಿಸೋದು? ಆಗುದಿಲ್ಲ ಅಂತಾನೆ. ಆವಾಗ ಅವನಿಗೆ ಪ್ರಶ್ನೆ ಬರುತ್ತೆ, ಅದೇನೋ ಹೇಳಿದೆಯಲ್ಲ, ವಾಮ್ಯವ್ ವಾಜಿನವು ತ್ವಾಂ ಪೃಚ್ಛಾಮಿ, ಏನದು ವಾಮ್ಯವ್ ವಾಜಿನವು? ವಾಮದೇವನ ಕುದುರೆ ಅಂದ್ರೆ ಏನದು, ಏನ್ ವಿಶೇಷ ಅದರದ್ದು? ಅವನು ಸಿಕ್ಕಿಬಿದ್ದ, ಯಾಕೆಂದ್ರೆ ಅದನ್ನು ಹೇಳಬಾರ್ದಿತ್ತು, ಅವನು ತಪ್ಪಿ ಹೇಳಿಬಿಟ್ಟ. ಈಗ ಹೇಳದೇ ಇದ್ರೆ ರಾಜ ಮುಗಿಸ್ತಾನೆ, ಹೇಳಿದ್ರೆ ಅವನು ಮುಗಿಸ್ತಾನೆ, ವಾಮದೇವನಿಗೆ ಅದು ಅವನದ್ದೇ ಸಂಬಂಧಪಟ್ಟ ವಸ್ತು. ಆದ್ರೆ ಏನ್ ಮಾಡುದು? ಈಗ ವಿಷಯ ಅಂತೂ ಹೀಗಿದೆ, ನಾನೇನು ತಗೊಂಡ್ ಬರ್ಲಿಕ್ಕೆ ಆಗುದಿಲ್ಲ, ರಾಜನಿಗಂತೂ ವಿಷಯ ಮುಟ್ಟಿಸ್ತೇನೆ. ವಾಮದೇವ ಶಾಪ ಭಯಾತ್ ಭೀತಃ ಅಪಿಚ ಆದ್ರೂ ಆಚಕ್ಯವು, ಹೇಳಿಬಿಟ್ಟ ವಿಷಯ ಏನು ಅಂತ. ವಾಮದೇವಶ್ಚ ಅಶ್ವೌ ವಾಮ್ಯೌ ಮನೋಜವೌ, ವಾಮದೇವನ ಹತ್ತಿರ ದೇವತೆಗಳು ನೋಡ್ಕೊಳ್ಳಿಕ್ಕೆ ಅಂತ ಕೊಟ್ಟಂತಹ 2 ಕುದುರೆಗಳಿವೆ, ಅದು ಮನೋಜವವು, ಮನಸ್ಸಿನ ವೇಗದಿಂದ ಕೂಡಿರುವಂತಹದ್ದು, ಅಷ್ಟು ವೇಗವಾಗಿ ಹೋಗುವಂತಹದ್ದು. ಅಥೈನಮೇವಂ ಬ್ರುವಾಣಂ ಅಬ್ರವೀದ್ ರಾಜ, ರಾಜ ಹೇಳಿದ, ಹೌದಾ, ಹಾಗಾದ್ರೆ ವಾಮದೇವಾಶ್ರಮಕ್ಕೆ ಕರ್ಕೊಂಡು ಹೋಗಿ ನನ್ನನ್ನು, ಹೋಗೋಣ, ಅಲ್ಲಿಗೆ ಹೋಗ್ಬಿಡೋಣ. ಏನ್ ಮಾಡುದು ಗೊತ್ತಾಗ್ಲಿಲ್ಲ. ಆಯ್ತು, ಅವನು ರಾಜ ಹೇಳಿದ್ಮೇಲೆ ಆಯ್ತು ಅಂತ ತಮ್ ಋಷಿಂ ಆ ವಾಮದೇವ ಆಶ್ರಮಕ್ಕೆ ಹೋದ್ರು. ಹೋದಾಗ ಅವನ ಹಟ್ಟಿಯಲ್ಲಿ ಕುದುರೆಯನ್ನ ನೋಡುವ ಲಾಯದಲ್ಲಿ ಇತ್ತು, ಭಗವನ್ ಮೃಗೋ ಮೇ ವಿದ್ಧ ಪಲಾಯತೆ, ನಾನು ಬೇಟೆ ಆಡ್ಲಿಕ್ಕೆ ಅಂತ ಪ್ರಾಣಿಯ ಬೆನ್ನು ಹತ್ತಿಕೊಂಡು ಓಡಿದ್ರೆ ಅದು ನನಕ್ಕಿಂತ ಮುಂದೆ ಪಲಾಯತೆ, ಓಡ್ಬಿಡುತ್ತೆ, ನನ್ಗೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಸಂಭಾವಯಿತುಂ ಅರ್ಹಸಿ ವಾಮ್ಯೌ ದಾತುಂ, ಅದರಿಂದ ನನಗೆ ಬೇಟೆಗೆ ಅಂತ ಅನುಕೂಲವಾಗ್ಲಿಕ್ಕೆ ನೀವು ಕುದುರೆಯನ್ನು ನನಗೆ ಕೊಡಬೇಕು. ತಮಬ್ರವೀದ್ ಋಷಿ, ಆಯ್ತು ದದಾನಿತೆ ವಾಮ್ಯವು, ಕೊಡ್ತೇನೆ ನಿನಗೆ, ಆದ್ರೆ ಕೃತಕಾರ್ಯೇಣ ಭವತಾ ಮಮೈವ ವಾಮ್ಯವು ನಿರ್ಯಾಯಿತವ್ಯವು, ನಿನ್ನ ಕೆಲಸ ಮುಗಿದ ಮೇಲೆ ಮರಳಿ ನೀನು ವಾಪಸ್ಸು ನನಗೆ ಆ ಕುದುರೆಗಳನ್ನು ಒಪ್ಪಿಸಬೇಕು. ಕ್ಷಿಪ್ರಂ, ಒಪ್ಪಿಸ್ತೇನೆ. ಕೆಲವರು ಶಾಪ ಕೊಟ್ಟಾಗ ಆಯ್ತು ಸತ್ತೋಗು ಅಂತ ಹೇಳ್ಬಿಡ್ತಾನೆ, ಅವನು 90 ವರ್ಷ ಆದ್ಮೇಲೆ ಸಾಯ್ತಾನೆ, ಅವನು ಹೇಳಿದ 10ನೇ ವರ್ಷದಲ್ಲಿ. ಹಾಗೆ ಪರಿಹಾರ ಆಗುದಲ್ಲ. ಕೊಡ್ತೇನೆ ಅಂತ ಹೇಳಿ, ನಾನು ಕೊಡ್ತೇನೆ ಅಂತ ಕೊಡುದಿಲ್ಲ ಅಂತ ಹೇಳಿಲ್ಲ, ನಾನು 10-20 ವರ್ಷ ಬಿಟ್ಟ ಮೇಲೆ ಕೊಡ್ತೇನೆ. ಕ್ಷಿಪ್ರಂ, ಕೂಡ್ಲೆ ಕೊಡ್ಬೇಕು. ಹೀಗೆ ಹೇಳಿ ಇತಿ ತಾವಶ್ವವು ಪ್ರತಿಗೃಹ್ಯ, ತೆಗೆದುಕೊಂಡು ಆಯ್ತು ಅಂತ ಪ್ರತಿಜ್ಞೆ ಮಾಡಿದ. ಆಯ್ತು ಕೊಡ್ತೇನೆ, ನಾನು ಹೋಗಿ ವಾಪಸ್ಸು ನನ್ನ ಬೇಟೆ ಮುಗಿದ ತಕ್ಷಣ ತಂದು ಕೊಡ್ತೇನೆ ಅಂತ ಹೇಳಿ ಬೇಟೆಗೆ ಹೋದ. ಬೇಟೆ ಆಯ್ತು. ರಥೇನ ಮೃಗಂ ಪ್ರತಿಗಚ್ಚನ್, ಆ ಬೇಟೆಯನ್ನ ಹಿಡಿದ ಮೇಲೆ ಅಶ್ವರತ್ನ ದ್ವಯಂ ಆವಯೋಹ ಯೋಗ್ಯಂ, ಇದು ಅಶ್ವರತ್ನ, ಅದು ಶಬ್ದ ಬಳಸಿದ ರತ್ನ ಅಂತ. ಯಾಕೆಂದ್ರೆ ರತ್ನಹಾರೀಚ ಪಾರ್ಥಿವ ಅಂತ ಒಂದು ನಿಯಮ. ಯಾವುದು ಅತ್ಯಂತ ಬೆಲೆ ಬಾಳುವಂಥದ್ದು ಅದು ಖಜಾನೆಯಲ್ಲಿರಬೇಕು, ರಾಜನ ಸುಪರ್ದಿಲ್ಲ. ಯಾಕಂದ್ರೆ ಎಲ್ರಿಗೂ ಉಪಯೋಗ ಆಗುವಂಥದ್ದು, ಒಬ್ಬನ ಉಪಯೋಗಕ್ಕೆ ಬೇಕಾಗಿಲ್ಲ. ಅದರಿಂದಾಗಿ ಇದನ್ನ ನಾನು ತಗೊಂಡು ಹೋಗ್ತೇನೆ. ಇದು ವಾಮದೇವನಿಗೆ ಸಂಬಂಧಪಟ್ಟದ್ದಾಗಿದ್ರು ಕೂಡ ಮೃಗಂ ಅವಾಪ್ಯ ಸ್ವನಗರಂ ಏತ್ಯ, ತನ್ನ ಊರಿಗೆ ಕರ್ಕೊಂಡು ಹೋದ ಆ ಕುದುರೆಗಳನ್ನ. ಅಂತಃಪುರೆ ಅಸ್ಥಾಪಯತ್, ತನ್ನ ಕುದುರೆಯ ಲಾಯದಲ್ಲೇ ಹತ್ತಿರದಲ್ಲಿ, ಅಂತಃಪುರದ ಹತ್ತಿರದಲ್ಲೇ ಕಟ್ಟಿಕೊಂಡ. ಅಥ ಋಷಿ ಚಿಂತೆಯಾಮಾಸ, ಇನ್ನು ಹೋದವನು ಬರಲೇ ಇಲ್ಲ, ಪೋಸ್ಟ್ ಹಾಕಿದ್ದೇನು ವಾಪಸ್ ಉತ್ತರ ಇಲ್ಲ.
ತರುಣ ರಾಜಪುತ್ರ ಕಲ್ಯಾಣಂ ಪತ್ರಂ ಆಸಾದ್ಯ. ಕೊನೆಗೆ ಒಬ್ಬ ಶಿಷ್ಯನನ್ನು ಕಳುಹಿಸಿಕೊಟ್ಟ ಒಂದು ಪತ್ರದಲ್ಲಿ, ರಾಜನೇ, ನಾನು ಕಳುಹಿಸಿಕೊಟ್ಟಂತಹ ಕುದುರೆಗಳನ್ನು ನೀನು ಮರಳಿ ನನಗೆ ಕೊಡ್ಲಿಲ್ಲ, ನನಗೆ ದಯವಿಟ್ಟು ಕೊಟ್ಟು ಕಳುಹಿಸು ಅಂತ ತನ್ನ ಶಿಷ್ಯನಾದ ಒಬ್ಬ ಆತ್ರೇಯ ಅನ್ನುವ ಶಿಷ್ಯನನ್ನು ಹೇಳಿ ಕಳುಹಿಸಿದ. ರಾಜಾನಂ ಬ್ರೂಹಿ, ರಾಜನಿಗೆ ಹೇಳು, ಕೆಲಸ ಮುಗಿಯಿತು ಅಂತಾದ್ಮೇಲೆ ಅದನ್ನು ವಾಪಸ್ ಕೊಡಬೇಕು ಅಂತ ಉಪಾಧ್ಯಾಯರು ಹೇಳಿದ್ದಾರೆ, ಅದನ್ನ ನೀನು ನಡೆಸಬೇಕು ಅಂತ. ರಾಜ ಆ ಕೂಡಲೇ ಆ ಮಾತನ್ನ ಕೇಳಿ, ರತ್ನಾನಾಮೇವ ವಿಧಾನಾಂ ನ ಕಿಂಚಿತ್ ಬ್ರಾಹ್ಮಣಾನಾಂ, ಈ ತರದ ಅಪೂರ್ವವಾದ ರಥಗಳ ಕುದುರೆಗಳನ್ನ ತಗೊಂಡು ಋತ್ವಿಜ ಏನ್ ಮಾಡ್ತಾನೆ, ಅವನಿಗೆ ಯಾಕೆ ಅಗತ್ಯ ಇದೆ? ಕಾರ್ಯಂ ಸಾಧುಗಮ್ಯತ, ನಿಮಗೆ ಹೊರಡಬಹುದು, ನೀವು ಕ್ಷೇಮವಾಗಿ ಹೋಗ್ತೀರಿ ಅಂತ ಅನ್ನೋದೇ ನಾವು ನಮ್ಮ ಕಡೆಯಿಂದ ಕೊಡುವ ಕೊಡುಗೆ. ನೀವು ವಾಪಸ್ ಹೋಗ್ತಾ ಇದ್ದೀರಿ, ಹೊರಡಿ. ಗುರುಗಳಿಗೆ ಹಾಗೆ ಹೇಳಿದ, ಕೊಡುದಿಲ್ಲ ಅಂತ ಹೇಳಿದಾನೆ ಅಂತ. ವಾಮದೇವನಿಗೆ ಕೋಪ ಬಂತು. ಕ್ರೋಧ ಪರೀತಾತ್ಮ ಸ್ವಯಮೇವ ರಾಜಾನಂ ಅಭಿಗಮ್ಯ, ತಾನೇ ನೇರ ಬಂದುಬಿಟ್ಟ ವಾಮದೇವ ಋಷಿ. ಬಂದವನೇ ಅರ್ಥಂ ಅಚೋದಯತ್, ನೀವು ಹೇಳಿದ್ದಲ್ವಾ, ಪ್ರಾರ್ಥನೆ ಮಾಡಿದ, ನೀನು ಕೊಡ್ತೇನೆ ಅಂತ ಹೇಳಿದ್ದಲ್ವಾ, ಯಾಕೆ ಕೊಡ್ತಾ ಇಲ್ಲ? ನ ಅದದಾದ ರಾಜ, ಕೊಡ್ಲಿಲ್ಲ, ಎಷ್ಟು ಕೇಳಿದ್ರು ಕೊಡ್ಲಿಲ್ಲ. ನ ಆದದ್ ರಾಜ, ಆದದದ್ ರಾಜ. ವಾಮದೇವ ಹೇಳ್ತಾನೆ, ಪ್ರಯಚ್ಛವಾಮ್ಯವು, ದಯವಿಟ್ಟು ವಾಪಸ್ ಕೊಟ್ಬಿಡು. ಇದು ಸಮಸ್ಯೆ ನೋಡಿ. ತೆಗೆದುಕೊಂಡು ಹೋಗುವಾಗ ಏನು ಅವರೇ ಬರ್ತಾರೆ ಮನೆ ತನಕ, ವಾಪಸ್ ಕೇಳಲಿಕ್ಕೆ ಮಾತ್ರ ನಾವೇ ಹೋಗ್ಬೇಕಲ್ಲಿಗೆ. ಇದು ಕೊಟ್ಟ ಕರ್ಮಕ್ಕೆ ಪ್ರಾಯಶ್ಚಿತ್ತ. ಆದ್ರಿಂದಾಗಿ ಅವನು ಬಂದು ವಾಪಸ್ ಬಂದು, ಮಾತ್ವಾವಧಿ ವಧೀದ್ ವರುಣೋ ಘೋರಪಾಶೈಹಿ, ಇದು ನನ್ನ ವೈಯಕ್ತಿಕ ಕುದುರೆಗಳಲ್ಲ, ವರುಣ ನನಗೆ ನ್ಯಾಸವಾಗಿಟ್ಟಂತಹ ಕುದುರೆಗಳು. ನೀನು ಒಂದು ವೇಳೆ ಕೊಡದೇ ಹೋದ್ರೆ ವರುಣನ ಪಾಶ ನಿನ್ನನ್ನ ಕೊಂದೀತು, ಕೊಲ್ಲದಿರಲಿ ಅನ್ನುವ ಅಪೇಕ್ಷೆಯಿಂದ ನೀನು ನನಗೆ ಮರಳಿ ಕೊಡು ಅಂತ ಕೇಳ್ತಾ ಇದ್ದೇನೆ. ಬ್ರಹ್ಮಕ್ಷತ್ರಸ್ಯಾಂತರೇ ವರ್ತಮಾನ, ಇದು ನಮ್ಮ ನಿಮ್ಮ ನಡುವೆ ಇರುವಂತಹ ಸಂಬಂಧವನ್ನ ಹಾಳು ಮಾಡಬಾರದು. ಈ ಸಂಬಂಧ ಹಾಳಾದ್ರೆ ಇದರ ಪರಿಣಾಮ ಅನುಭವಿಸುವುದು ಉಳಿದವರು. ನಾವಿಬ್ರು ಏನೋ ಒಬ್ಬೊಬ್ರಿಗೇನೋ ನಮ್ಮ ಶಕ್ತಿ ಸಾಮರ್ಥ್ಯಗಳ ಪ್ರದರ್ಶನ ಆಗುತ್ತೆ. ಆದ್ರಿಂದಾಗಿ ಹೀಗೆ ಮಾಡಬೇಡ. ಆಗ ನಿನಗೆ ಓಡಿಸ್ಲಿಕ್ಕೆ, ನಿಂಗೆ ಓಡಾಡ್ಲಿಕ್ಕೆ ಬೇಕು ತಾನೆ, 2 ಎತ್ತು ಕೊಟ್ಟು ಕಳಿಸ್ತೇನೆ, ನೀನು ಎತ್ತಲ್ಲಿ ಓಡಾಡು. ನಿಮಗೆ ಏನು ಶೀಘ್ರವಾಗಿ ಹೋಗಿ ಇಲ್ಲೋ ಯುದ್ಧ ನಿಲ್ಲಿಸಬೇಕು ಅಥವಾ ಇನ್ನೇನೋ ಮಾಡಬೇಕು ಏನಿಲ್ಲಲ್ಲ. ಅನಡ್ವಾಹವು ಸೂರತವು, ಅದಕ್ಕೆ ಚೆನ್ನಾಗಿರುವುದೇ ಕೊಡ್ತೇನೆ. ಚೆನ್ನಾಗಿ ಉಂಡು ತಿಂಡು ಗಟ್ಟಿ ಮುಟ್ಟು ದಪ್ಪ ಚೆನ್ನಾಗಿರು ತಗೊಂಡೋಗಿ ಸೀದಾ ಹೂತಾಕ್ಲಿಕ್ಕೆ ಇರುವಂತದ್ದು ಕೊಡಲ್ಲ. ತಗೊಂಡೋಗಿ ನೀವು ಚೆನ್ನಾಗಿ ಸಾಕಿ ಬೆಳೆಸಿ ನೋಡ್ಲಿಕ್ಕೆ ಆಗುವಂತದ್ದೇ ಕೊಡ್ತೇನೆ, ಅದನ್ನು ತಗೊಂಡು ಹೋಗು. ವಿಪ್ರಾಣಂ ವಾಹನ, ಇದು ವಿಪ್ರರಿಗೆ ವಾಹನ. ಕುದುರೆ ಯಾವತ್ತಿದು ಕ್ಷತ್ರಿಯರಿಗೆ ವಾಹನ ಹೊರತು ಋತ್ವಿಜರಿಗೆ ವಾಹನ ಅಲ್ಲ. ಅದೊಂದು ಗಾದೆ ಇದೆಯಲ್ಲ, ಬ್ರಾಹ್ಮಣನಿಗೆ ಕುದುರೆ ಏರ್ಲಿಕ್ಕೆ ಹೇಳಿದ್ರೆ ಹಿಂದ್ ಮುಂದೆ ಏರ್ದ ಅಂತ, ಅವ್ರಿಗೆ ಏರ್ಲಿಕ್ಕೆ ಬರಲ್ಲ ಅಂತ, ಅದರ ಅಭ್ಯಾಸ ಅವ್ರಿಗೆ ಬೇಕಿಲ್ಲ ಅಂತ. ಆದ್ರೆ ಅದೇ ರೀತಿ ತಾಭ್ಯಾಂ ಯಾಹಿತ್ವಂ, ಇದನ್ನು ತಗೊಂಡು ಹೋಗು. ಬೇಕಾದಲ್ಲಿ ಇನ್ನೂ ಜಾಸ್ತಿ ಕೇಳು, 2 ಬಂಡಿ ಇಡಬೇಕು, 3 ಬಂಡಿ ಬೇಕು, ಕೇಳು, ಎಕ್ಸ್ಟ್ರಾ ಕೊಡ್ತೇನೆ ಬೇಕಿದ್ರೆ, ಇದನ್ನು ಕೇಳ್ಬೇಡ. ಚಂದಾಂಸಿ ವೈ ಮಾದೃಶಂ ಸಂವಹಂತಿ, ನನಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಂತ ಕೇಳ್ತಾ ಇಲ್ಲ. ನಾವು ಯಾವತ್ತೂ ಕೂಡ ಓಡಾಡುವುದು ಶ್ರುತಿಗಳಲ್ಲಿ, ವೇದಗಳಲ್ಲಿ ಓಡಾಡುತ್ತೇವೆ ನಾವು. ಇದರಲ್ಲಿ ಓಡಾಡಬೇಕಾದ ಅವಶ್ಯಕತೆ ನಮಗಿಲ್ಲ. ಆದ್ರೆ ಅದು ನನ್ನ ಹತ್ತಿರ ಇದ್ದದ್ದನ್ನೇ ನೀನು ಹೋಗುವಾಗ ಮಾತು ಕೊಟ್ಟು ತಗೊಂಡು ಹೋಗಿದ್ದೀನಿ. ನೀನು ಮಾತು ಮುರಿಯುವ ಪ್ರಸಂಗದಿಂದಾಗಿ ನಿನಗೆ ಅನರ್ಥ ಉಂಟಾಗುತ್ತೆ ಅನ್ನುವ ಕಾರಣಕ್ಕಾಗಿ ನಾನು ಮರಳಿ ಕೊಡು ಅಂತ ಹೇಳಿದ್ದಕ್ಕೆ ಸ್ವಲ್ಪ ಇನ್ನೂ ಅವಮಾನ ಮಾಡ್ತಾನೆ. ಓಹೋ, ನೀವು ಎತ್ತಿನ ಬಂಡಿಯಲ್ಲಿ ಹೋಗೋರಲ್ಲ ಅಂತ ಕಾಣುತ್ತೆ. ಹಾಗಾದ್ರೆ ಚತ್ವಾರಸ್ತ್ವಾಂಬ ಗರ್ಧಬಾ ಸಂವಹಂತು, 4 ಕತ್ತೆ ಕೊಡ್ತೇನೆ. ಕತ್ತೆ ನೀನ್ ಕುದುರೆ ತರ ನೋಡ್ಲಿಕ್ಕೆ ಸಿಕ್ಕಿದ್ರೆ ಸಾಕ್ತಾನೆ. ಇದೇ ಹಿಂದೆ ಹೇಳಿದ್ದು, ಋತ್ವಿಜರನ್ನ ಅವಮಾನ ಮಾಡುವಂತಹ ಮಕ್ಕಳನ್ನು ಇನ್ನು ಹಡೀತಿ ಅಂತ ತಂದೆ ಕೊಟ್ಟ ಶಾಪ. ಆ ಶಾಪದ ಫಲವಾಗಿ ಅವನು ಏನೇನು ಬಾಯಿ ಬಂದಾಗ ಮಾತಾಡ್ತಿದ್ದಾನೆ. ಶ್ರೇಷ್ಠಾಶ್ಚತರ್ಯ ಹರಯ ವಾತರಂಹ, ಬೇಗ ಹೋಗುತ್ತೆ ಕುದುರೆ. ಈ ಇದಕ್ಕಿಂತ ಹೇಸರಗತ್ತೆಗಳು ಎತ್ತಿಗಿಂತ ಬಹಳ ಬೇಗವಾಗಿ ಹೋಗುತ್ತೆ. ಇನ್ನು ನಿಂಗೆ ಸ್ವಲ್ಪ ವೇಗವಾಗಿ ಹೋಗ್ಲಿಕ್ಕೆ 4 ಕೊಡ್ತೇನೆ. ಕತ್ತೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದೊಂಥರ ಅವಮಾನ ಮಾಡಿದಾಗ ನೀವು ಕತ್ತೆಯಲ್ಲೇ ಓಡಾಡ್ಲಿಕ್ಕೆ ಯೋಗ್ಯರು ಅನ್ನುವ ಹಾಗೆ. ಮಮೈವ ವಾಮ್ಯವು ನ ತವ, ಇದು ನನ್ನದೇ ಕುದುರೆಗಳು ಅಂತ ಇಟ್ಟುಕೋ, ಇದು ನಿಂದಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ನಾನು ವಾಪಸ್ ಕೊಡಲ್ಲ. ಆಗ ವಾಮದೇವನಿಗೆ ಇನ್ನೂ ಕೋಪ ಬರುತ್ತೆ. ಘೋರಂ ವ್ರತಂ ಬ್ರಾಹ್ಮಣಸ್ಯ ಏತದಾಹುರ್ ಏತದ್ರಾಜನ್ ಯದಿಹ ಆಜೀವಮಾನಃ ಅಯಸ್ಮಯ ಘೋರ ರೂಪಾಮಹಂತಹ ಚತ್ವಾರವ ಯಾತು ಧಾನಾ ಸುರೇಂದ್ರಾಃ. ಅತ್ಯಂತ ಘೋರ ರೂಪವನ್ನ ಹೊಂದಿದಂತಹ ರಾಕ್ಷಸ ಘೋರ ರೂಪರು ನಿನ್ನನ್ನು ನಾಶ ಮಾಡುವವರಿದ್ದಾರೆ.
ಅದರಿಂದಾಗಿ ಬೇಗ ನೀನು ಒಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ವಧೆಗೆ ನೀನೇ ಕಾರಣನಾಗ್ತೀನಿ. ನಾನು ಸತ್ರೂ ಸರಿ, ವಾಚಾ ಯಾವ ರೀತಿಯಿಂದಲೂ ಕೂಡ ನಾನು ನಿನ್ ಕೊಡುವುದಿಲ್ಲ. ನಿನಗೆ ನಾನು ಹೊಡೆದು ಬಡದು ಹೇಳಲಿಕ್ಕೆ ನನಗಿಷ್ಟ ಇಲ್ಲ, ಆದ್ರೆ ನಾನು ನಿನ್ಗೆ ಯಾವ ಕಾರಣಕ್ಕೂ ವಾಪಸ್ ಕೊಡಲ್ಲ ಅಂತ ಬೇಕಾದ್ರೆ ನನ್ನನ್ನ ಅವನಂದ್ರೆ ಅದನ್ನ ಬಹಳ ಹಗುರವಾಗಿ ತಗೊಂಡ. ಘೋರ ರೂಪವಾದ ರಾಕ್ಷಸರು ಬಂದು ನಿನ್ನನ್ನು ಕೊಲ್ತಾರೆ ಅಂದ್ರೆ ಅದು ಎಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ, ಮಂತ್ರಕ್ಕೆಲ್ಲ ಮಾವಿನಕಾಯಿ ಬಿಡುತ್ತಾ ಅನ್ನುವ ರೀತಿಯ ಒಂದು ಕಠೋರವಾದ ಅಂದ್ರೆ ಒಂದು ರೀತಿಯ ನಾಸ್ತಿಕ್ಯವಾದದಿಂದ ಅವನನ್ನ ಹೀಗಳಿತಾನೆ. ಆ ಮಾತು ಹೇಳಿ ಮುಗಿಸುವಷ್ಟರಲ್ಲಿ ಆ ಕೈಯಲ್ಲಿ ಕಲ್ಲು ದರ್ಜಿಗಳನ್ನು ಹಿಡಿದಂತಹ ಘೋರ ರೂಪವಾದ ರಾಕ್ಷಸರು ಬಂದು ಅವನನ್ನ ಹೊಡೆದು ಅಲ್ಲೇ ಮುಗಿಸಿ ಬಿಡ್ತಾರೆ. ಮುಗಿಸಿದಾಗ ನಾನು ಯೋಗ ಬ್ರಾಹ್ಮಣಾನಾಂ ಭವಂತಿ, ನಾವು ವಸ್ತುತಃ ಯಾರಿಂದಲೂ ಕೂಡ ಶಿಕ್ಷೆಗೆ ಅಥವಾ ಪ್ರಶ್ನೆ ಮಾಡಲಿಕ್ಕೆ ಅರ್ಹರಲ್ಲ. ಯಾಕಂದ್ರೆ ನಾವು ಅದಕ್ಕೋಸ್ಕರನೇ ನಾವು ರಾಜ್ಯದ ಸಂಪರ್ಕಕ್ಕೆ ಬರಲ್ಲ. ನಾವು ಕಾಡಿನಲ್ಲಿ ನಮ್ಮ ಪಾಡಿಗೆ ನಾವು ಇದ್ದುಕೊಂಡಿರ್ತೇವೆ. ನೀನು ನನ್ನ ಅನಿವಾರ್ಯವಾಗಿ ಕುದುರೆ ತಗೊಂಡು ಹೋದ್ರಿಂದ ನಾನು ನಿನ್ನ ಹತ್ರ ಕೇಳಲಿಕ್ಕೆ ಬರ್ತದೆ. ಇಲ್ಲ ಅಂದ್ರೆ ರಾಜರ ಹತ್ರ ನಮ್ಗೆ ಮಹಾ ಲೋಕೋಪಕಾರಕವಾದ ಕಾರ್ಯ ಇಲ್ಲದೆ ಇದ್ರೆ ನಾವು ಬರುದೇ ಇಲ್ಲ. ವೈಯಕ್ತಿಕವಾಗಿ ನಮ್ಗೊಂದು ಗೋಡೆ ಕಟ್ಟಿಕೊಡಿ, ನಮ್ಗೊಂದು ಡ್ಯಾಮ್ ಕಟ್ಟಿಕೊಡಿ, ನಮ್ಗೊಂದು 4 ಹಸು ಕೊಡಿ ಅಂತ ಕೇಳಲಿಕ್ಕೆ ಬರುವುದಿಲ್ಲ. ರಾಜಂದಿರೇ ಯಾವಾಗಾದ್ರೂ ಆಶ್ರಮಕ್ಕೆ ಬಂದು ಕೊಟ್ಟು ಹೋದ್ರೆ ಹೋಗ್ತಾರಷ್ಟೇ, ಅದು ಅವರ ಅಪೇಕ್ಷೆ. ಅವರಾಗಿ ಹೋಗಿ ಕೇಳುವಂತದ್ದಿಲ್ಲ. ಇಷ್ಟು ಹೇಳಿ ಏವ ಮುಕ್ತೆ ವಾಮದೇವೇನ ರಾಜನ್, ಕೂಡಲೇ ರಾಕ್ಷಸರು ಕೊಂದ ಬಳಿಕ ಇಕ್ಷ್ವಾಕವೋ ವಾ ಯದಿ ಮಾಂ ತ್ಯಜೇಯುಃ ಏತೇ ವಿಧೇಯಾ ಭುವಿಚಾನ್ಯೇ ಮಹೀಪಾಃ ನೋತ್ಸಕ್ಷೇಹಂ ವಾಮದೇವಸ್ಯ ವಾಮ್ಯೋ ಏವಂ ವಿಧಾ ಧರ್ಮಶೀಲಾ ಭವಂತಿ. ಹೀಗೆ ಅವನು ಸಾಯುವಾಗಲೂ ನನ್ನನ್ನು ಯಾರು ರಕ್ಷಿಸ್ಲಿಕ್ಕಿಲ್ವಾ, ನಾನು ಇಕ್ಷ್ವಾಕು ಕುಲದವನಾಗಿ ನನ್ನನ್ನು ಯಾರು ನೋಡ್ಕೊಳ್ತಾ ಇಲ್ವಾ ಅಂತ ಏನೇ ಆದ್ರೂ ಕೂಡ ನಾನು ವಾಮದೇವನಿಗೆ ಏನು ತೊಂದರೆ ಮಾಡುವುದಿಲ್ಲ, ಅದು ಆದ್ರೆ ವಾಮದೇವನಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳ್ತಾನೆ. ಅಂದ್ರೆ ಪ್ರಾಣ ಹೋಗುವಾಗ್ಲೂ ಬಿಟ್ಕೊಡುವ ಮನಸ್ಸಿಲ್ಲ. ಆಯ್ತು ಪ್ರಾಣ ಹೋಗುತ್ತೆ ಬಿಟ್ಕೊಡ್ತೇನೆ ಅಂತ ಆದ್ರೂ ಆಗ್ಬೇಕಿತ್ತಲ್ಲ, ಅದು ಮನಸ್ಸಿಗೆ ಹಿಡಿದ ಮೋಹ ವಿಕಾರ ಆಗುದು. ಹಾಗೆ ದುರ್ಯೋಧನ ಸಾಯುವಾಗ್ಲೂ ಅವರ ಮಕ್ಕಳ ತಲೆ ನೋಡಿ ಸಾಯ್ತೇನೆ ಅಂತ ಅನ್ಕೊಂಡು ಕಾಯ್ತಿರ್ತಾನೆ ಹೊರತು, ಆಗ್ಲಿ ಈಗ ತೊಡೆ ಮುರಿದೋಯ್ತು ಇನ್ನಾದ್ರೂ ಅವ್ರ ಪಾಂಡವರು ರಾಜರಾಗ್ಲಿ, ಅಲ್ಲೂ ಕೂಡ ಅವನಿಗೆ ಹಠ. ಆ ರೀತಿ ಹಠದಲ್ಲಿ ಪ್ರಾಣವನ್ನು ಬಿಟ್ಟ. ಸರಿ, ಅವರು ವಾಪಸ್ ಹೋದ್ರು. ಕೂಡ್ಲೆ ಅಲ್ಲಿ ಇದ್ದಂತಹ ಉಳಿದ ರಾಜರೆಲ್ಲ ನೋಡಿ, ಅದೊಂದು ಒಳ್ಳೆ ಸಂಬಂಧ ಕಾಣುತ್ತಿಲ್ಲಿ. ಉಳಿದ ರಾಜರೆಲ್ಲ ಈ ಶಲ ಸತ್ತ ಕೂಡ್ಲೆ ಅವನ ತಮ್ಮನಾದ ದಲನನ್ನ ಅಲ್ಲಿ ರಾಜನನ್ನಾಗಿ ಮಾಡ್ತಾರೆ. ನಮಗೊಂದು ರಾಜ್ಯ ಸಿಕ್ಕಿತು ಅಂತ ಆಕ್ಯುಪೈ ಮಾಡಲಿಲ್ಲ. ಅಲ್ಲಿಯೇ ಇದ್ದ ಇನ್ನೊಬ್ಬನನ್ನ, ಅವನ ತಮ್ಮ ದಲ ಇದ್ದ, ಅವನನ್ನ ತಂದು ರಾಜನನ್ನಾಗಿ ಕೂಡಿಸಿದ್ರು. ಕೂಡಿಸಿ ಆಯ್ತು, ಇವನು ಮರಳಿ ಹೋಗಿದ್ದ. ಯಾರು? ವಾಮದೇವ ವಾಪಸ್ ಹೋಗಿದ್ದ. ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಹೇಳಿ ಕಳುಹಿಸಿದ ಇವನಿಗೆ. ಹೇಳಿ ಕಳುಹಿಸಿ ರಾಜನಿಗೆ ಒಪ್ಪಿಸಬೇಕಾದಂತಹ ಕುದುರೆಗಳನ್ನು ಒಪ್ಪಿಸಬೇಕು. ದಲಂ ರಾಜಾನಂ ಬ್ರಾಹ್ಮಣಾನಾಂ ಹಿದೇಯಂ ಏವಂ ರಾಜನ್ ಸರ್ವಧರ್ಮೇಶು ದೃಷ್ಟಂ ಬಿಭೇಷಿಚ್ಛೇತ್ವಂ ಅಧರ್ಮಾನ್ ನರೇಂದ್ರ ಪ್ರಯಚ್ಛಮೇ ಶೀಘ್ರಮೇವಾದ್ಯವಾಮ್ಯೂ. ನೀನು ಒಂದು ವೇಳೆ ಅಧರ್ಮಕ್ಕೆ ಬೆದರುವುದಾದರೆ, ಅಧರ್ಮಕ್ಕೆ ನಿನ್ನ ಮನಸ್ಸು ಹೆದರುತ್ತೆ ಅಂತಾದ್ರೆ, ಇನ್ನೊಬ್ಬರಿಂದ ನ್ಯಾಸವಾಗಿ ಇಟ್ಟುಕೊಂಡ ಕುದುರೆಯನ್ನ ಮರಳಿಸು. ಇನ್ನೇನು ಕೇಳುವುದಿಲ್ಲ, ನಮ್ಮ ಸೊತ್ತನ್ನ ನಮಗೆ ಮರಳಿಸು. ಇದು ಕೇಳಿದ ತಕ್ಷಣ ಅವನಿಗೂ ಕೋಪ ಬಂತು. ತನ್ನ ಅಣ್ಣನನ್ನು ಕೊಂದಿದ್ದಾನೆ, ಈಗ ಮತ್ತೆ ಇಷ್ಟೇ ಸಾಕಾಗದೆ ಮತ್ತೆ ಕುದುರೆಯನ್ನು ವಾಪಸ್ ಕೇಳ್ತಾ ಇದ್ದಾನೆ. ಆಗ ರೋಷದಿಂದ ಸೂತನ ಹತ್ರ ಹೇಳ್ತಾನೆ, ಏಕಂ ಹಿಮೇ ಸಾಯಕಂ ಚಿತ್ರರೂಪಂ. ನನ್ನ ಒಂದು ಬಾಣ ಸಾಕು. ನಮ್ಮ ಅಣ್ಣ ಪಾಪ ಮಾತಾಡಿ ಮಾತಾಡಿ ಸುಮ್ಮನೆ ಅವನು ಏನು ಕೈ ಎತ್ತದೆ ಪ್ರಾಣ ಕಳ್ಕೊಂಡ. ನಾನು ಹಾಗೆ ನಿರ್ವೀರ್ಯ ಅಲ್ಲ, ನಾನು ಎಲ್ಲದಕ್ಕೂ ಎದುರು. ಕೆಲವೊಂದು ಮಾತಾಡುವಾಗಿರುತ್ತಲ್ಲ, ನಮ್ಮ ಹತ್ರ ಯಾರು ಬರಲ್ಲ, ನಾವು ಅಷ್ಟೇ ತೋಳಿಗೆ ತೋಳು ಕೈಗೆ ಕೈ ಹಾಗೆ ಅಂತ ಹೇಳಿ ಒಂದೇ ಬಾಣ ಸಾಕು, ಇವನನ್ನ ಛಿದ್ರ ಮಾಡಿ ಅವನನ್ನ ದೇಹದಿಂದ ಬೇರೆ ಮಾಡ್ತೇನೆ. ಏನ ವಿದ್ಧೋ ವಾಮದೇವ ಶಯೀತ, ಪ್ರಾಣಿ ಪಕ್ಷಿಗಳೆಲ್ಲ ತಿನ್ಲಿಕ್ಕಾಗುವ ಆಹಾರವನ್ನಾಗಿಸಿ ಅವನ ಶರೀರವನ್ನು ಕೆಡವುತ್ತೇನೆ ಅಂತ ಶ್ವಾಭಿಹಿ ಅರ್ಥರೂಪ, ನಾಯಿಗಳು ಕಚ್ಚಿ ತಿಂದಬೇಕು ಅವನ ಶರೀರವನ್ನ, ಹಾಗೆ ಮಾಡ್ತೇನೆ ಅಂತ ಹೇಳಿದಾಗ ಅಲ್ಲಿಗೆ ಬರ್ತಾನೆ ವಾಮದೇವ. ಅವನು ಹೇಳ್ತಾನೆ, ನೀನೇನೋ ಬಾಣ ಹೂಡ್ತೇನೆ ಅಂತಂದ್ಯಲ್ಲ, ಹೌದು ಆ ಬಾಣ ಹೂಡ್ತೀನಿ. ನೀನು ಹೂಡಿದ ಬಾಣ ಏನಾಗತ್ತೆ ಗೊತ್ತಾ? ಜಾನಾಮಿ ಪುತ್ರಂ 10 ವರ್ಷಂ ತವಾಹಂ, ನಿನಗೊಬ್ಬ 10 ವರ್ಷದ ಮಗ ಇದ್ದಾನೆ ಅಂತ ನನಗೆ ಗೊತ್ತು. ಜಾತಂ ಮಹಿಷ್ಯಾಂ ಶೇನಜಿತಂ ನರೇಂದ್ರ, ಅವನ ಹೆಸರು ಶೇನಜಿತ್ ಅಂತ, ನಿನ್ನ ಮಹಿಷಿಯಲ್ಲಿ ಆತ ಹುಟ್ಟಿದ್ದಾನೆ. ಏತಂ ಜಹಿತ್ವಂ, ನಿನ್ನ ಬಾಣ ನೀನ್ ಬಿಟ್ರೆ ಅದು ನನ್ನನ್ನು ಕೊಲ್ಲುವುದಿಲ್ಲ, ನಿನ್ನ ಮಗನನ್ನು ಕೊಲ್ಲುತ್ತೆ. ತೂರ್ಣಂ ಪ್ರಿಯಂ ಸಾಯಕೈ ಘೋರ ರೂಪೈ, ನೀನು ತೊಟ್ಟ ಆ ಬಾಣ
ನೇರವಾಗಿ ನೀನು ಏನನ್ನ ಸೀಳುತ್ತೇನೆ ಅಂತ ಹೇಳಿದ್ಯೋ ಅದು ಮಗನ ಪ್ರಾಣ ಸೀಳುತ್ತೆ ಅಂತ. ಅವನಷ್ಟೊತ್ತಿಗೆ ಏವ್ ಮುಕ್ತೋ ವಾಮದೇವೇನ ರಾಜನ ಅಂತಃಪುರೇ ರಾಜಪುತ್ರಂ ಜಗಾನ. ಅವನ ಮೇಲೆ ಬಿಟ್ಟ ಬಾಣ ಅದು ಅವನ ಮಗನನ್ನ ಅವನ ಕಣ್ಣೆದುರುಗಡೆನೆ ಕತ್ತು ಸೀಳಿಕೊಂಡು ಬಿಡ್ತು. ನನಗೆ ಗಾಬರಿ ಆಯಿತು. ನಿಹನ್ಮೀಮಂ ವಿಪ್ರ ಮಧ್ಯ ಪ್ರಮಥ್ಯ. ಅಷ್ಟಾದ್ರೂ ಅವನಿಗೆ ಕೋಪ ಬಿಡ್ಲಿಲ್ಲ. ಕೂಡ್ಲೆ ಈ ವಿಪ್ರನ್ನ ನಾನು ಕೊಂದೇ ಕೊಲ್ತೇನೆ ಅಂತ ಮತ್ತೊಂದು ಬಾಣವನ್ನ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ತಾನೆ. ನೀನು ಇನ್ನು ಬಾಣವನ್ನ ಪ್ರಯೋಗ ಮಾಡ್ಲಿಕ್ಕೆ ನಿನ್ನ ಕೈ ಶಕ್ತಿಯೇ ಇರುವುದಿಲ್ಲ, ನೀನೇನು ಮಾಡ್ಲಿಕ್ಕೆ ಆಗುದಿಲ್ಲ. ನತ್ವಮೇತಂ ಶರವರ್ಷಂ ವಿಮೋಕ್ತಂ ಸಂಧಾತುಂ ವಾ ಶಕ್ಷಸೆ ಮಾನವೇಂದ್ರ. ಏ ರಾಜನೇ, ನೀನಿನ್ನು ಮುಂದೆ ಬಾಣವನ್ನ ಪ್ರಯೋಗಿಸ್ಲಿಕ್ಕೆ ಸಮರ್ಥ ಆಗುವುದಿಲ್ಲ. ಆಗ ಅವನಿಗೆ ಕೈ ಅಲ್ಲಾಡುವುದೇ ಇಲ್ಲ. ತರ ಸ್ತಂಭನ ವಿದ್ಯೆ, ಸ್ಟ್ಯಾಚ್ಯೂ ಹೇಳ್ದಂಗೆ ನಿಲ್ಲಿಸಿಬಿಟ್ಟ ಹಾಗೆ ಆಗ್ಬಿಟ್ಟಿದೆ, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಗ ತನ್ನ ಪೂರ್ವಜರನ್ನೆಲ್ಲ ಸ್ಮರಣೆ ಮಾಡ್ತಾನೆ. ಇಕ್ಷ್ವಾಕವಹ ಪಶ್ಯತ, ಎಲೈ ಪೂರ್ವಜರೇ ನೋಡಿ ನನ್ನನ್ನ. ನವೈ ಶಕ್ನೋಮ್ಯೇಷ ಶರಂ ವಿಮೋಕ್ತಂ, ನನ್ನ ಈ ಬಾಣವನ್ನು ನಾನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ನಾಶಂ ಅಭ್ಯುತ್ಸಹಾಮಿ ಆಯುಷ್ಮಾನ್ ವೈ ಜೀವತು ವಾಮದೇವ. ವಾಮದೇವ ಬದುಕೊಳ್ಳಿ, ಆದ್ರೆ ನಾನು ಕ್ಷತ್ರಿಯನಾಗಿಯೂ ಏನು ನಿರ್ವೀರ್ಯನಾಗಿ ಬದುಕುವಂತಹ ಸ್ಥಿತಿ ಬಂದು ಹೋಯಿತು ಅಂತ ಒಂದು ರೀತಿ ದುಃಖ ಪಡ್ತಾನೆ. ಆಗ ಆ ಬಾಣವನ್ನ ವಾಮದೇವ ಹೇಳ್ತಾನೆ, ಇದನ್ನ ನಿನ್ನ ಹೆಂಡತಿಯ ಭಾಗಕ್ಕೆ ಮುಟ್ಟಿಸು. ಅಂದ್ರೆ ಆ ಬಾಣವನ್ನ ಹೆಂಡತಿಯ ಮೇಲೆ ಬಿಡು, ಅಥವಾ ಬಿಡು ಅಂತ ಅನ್ನೋದನ್ನ ಸಂಸ್ಪೃಶ್ಯ ಅಂತ ಶಬ್ದ ಇದೆ ಅಲ್ಲಿ. ಸಂಸ್ಪರ್ಶೇನಾಂ ಮಹಿಷೀಂ ಸಾಯಕೇನ, ಈ ಹೆಣ್ಣು ಮಗಳನ್ನ ನಿನ್ನ ಬಾಣಕ್ಕೆ, ನಿನ್ನ ಬಿಲ್ಲಿಗೆ ಸ್ಪರ್ಶ ಮಾಡು. ತತಸ್ತಾಂ ಏನಸೋ ಮೋಕ್ಷಸೇತ್ವಂ, ಆಗ ನೀನು ಪಾಪದಿಂದ ವಿಮುಕ್ತನಾಗ್ತಿ. ಯಾಕೆ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ತತಸ್ತತಾ ಕೃತವಾನ್ ಪ್ರಾರ್ಥಿವಸ್ತು. ಹಾಗೆ ಅವನು ಅದನ್ನ ಬಾಣವನ್ನ ಹಿಡಿದು ತನ್ನ ಹೆಂಡತಿಗೆ ಮುಟ್ಟಿಸಿದ ಕೂಡಲೇ ಆ ಹೆಂಡತಿ ಆ ವಾಮದೇವನ ಹತ್ರ ಬಂದು ನಮಸ್ಕಾರ ಮಾಡಿ ಹೇಳ್ತಾಳೆ, ಯಥಾಯುಕ್ತ ವಾಮದೇವ ಅಹಮೇನಂ ದಿನೇ ದಿನೇ ಸಂದಿಶಂತಿ ದೃಶಂಸಂ. ಸ್ವಲ್ಪ ಕ್ರೂರಿ ಇವನು. ದಿನೇ ದಿನೇ, ಪ್ರತಿದಿನವೂ ನಾನು ಹೇಳ್ತಾ ಇದ್ದೆ, ಖಂಡಿತ ಹಿರಿಯರನ್ನ ಅವಮಾನಿಸುವುದು ಯಾವ ಕಾರಣಕ್ಕೂ ಉಚಿತ ಅಲ್ಲ. ಬ್ರಾಹ್ಮಣೇಭ್ಯೋ ಮೃಗಯತಿ ಸೂನೃತಾನಿ, ನಾನು ಯಾವತ್ತೂ ಕೂಡ ಒಳ್ಳೆಯವರ ವಿಷಯಕ್ಕೆ ಕೆಟ್ಟ ಮಾತುಗಳನ್ನಾಡಿಲ್ಲ. ಋತ್ವಿಜರನ್ನ, ಜ್ಞಾನಿಗಳನ್ನ ಹುಡುಕಿ ಅವರನ್ನ ಗೌರವಿಸ್ತಾ ಇದ್ದೆ. ತಥಾ ಬ್ರಹ್ಮನ್ ಪುಣ್ಯಲೋಕಂ ಲಭೇಯಂ, ಆ ಕಾರಣಕ್ಕಾಗಿ, ಯಾಕಂದ್ರೆ ಇವಳನ್ನ ಸ್ಪರ್ಶ ಮಾಡಿದ್ರಿಂದ ಅವನ ಪಾಪ ಕಳ್ಕೊಂಡ. ಇವಳನ್ನ ಸ್ಪರ್ಶಿಸಿದ್ದಾಗಿ ಅವನ ಕೈಯಲ್ಲಿ ಆ ಬಾಣ ಹೊಡಿಲಿಕ್ಕೆ ಆಗುದಿಲ್ಲ ಅನ್ನುವ ನಿರ್ವೀರ್ಯತೆಯನ್ನು ಕಳ್ಕೊಂಡ. ವಾಮದೇವ ಹೇಳ್ತಾನೆ, ನೀನು ತುಂಬಾ ಉತ್ತಮವಾದ ಹೆಣ್ಮಗಳು. ತ್ವಯಾ ತ್ರಾತಂ ರಾಜಕುಲಂ ಶುಭೇ ಕ್ಷಣೆ, ನೀನು ಇಡೀ ರಾಜಕುಲವನ್ನು ಉಳಿಸಿದ್ದಿ ನಿನ್ನಿಂದಾಗಿ. ಯಾಕೆಂದ್ರೆ ನೀನು ತೋರಿದ ಗೌರವ, ನೀನು ಮಾಡಿದ ಆರಾಧನೆ, ಇದು ಇವತ್ತು ನಿನ್ನನ್ನು, ನಿನ್ನ ಮಕ್ಕಳನ್ನು, ನಿನ್ನ ಎಲ್ಲರನ್ನು, ಕುಲವನ್ನು ಉಳಿಸಿದೆ. ವರಂ ಋಣೀಶ್ವ, ನೀನು ಬೇಕಾದ್ದನ್ನು ಬಯಸಿ. ನೋಡಿ, ಹಿಂದೆ ಒಂದು ಕಥೆಯಲ್ಲಿ ಒಂದು ತಪ್ಪಿತಸ್ಥ ಹೆಣ್ಣುಮಗಳು ಹೇಗೆ ದಾರಿ ತಪ್ಪಿದ್ಲು ಅಂತ ಹೇಳಿದ್ರು. ಇನ್ನೊಂದು ಮನೆಯಲ್ಲಿ, ಇನ್ನೊಂದು ಅದೇ ಮನೆಯ ಮುಂದಿನ ಪರಿಸರದಲ್ಲಿ ಅದೇ ಒಂದು ರೀತಿಯ ಹೆಣ್ಣುಮಗಳಿಂದಾಗಿ ಆ ಕುಲಕ್ಕೆ ಮತ್ತೆ ರಕ್ಷಣೆ ಸಿಕ್ಕಿತು ಅಂತ ಇನ್ನೊಂದು ದೃಷ್ಟಾಂತದ ಮೂಲಕ ಅಪ್ರತಿಮಂ ದದಾನಿ, ನೀನೇನ್ ಕೇಳಿದ್ರು ಅದನ್ನ ನಾನು ಕೊಡ್ತೇನೆ. ಪ್ರಸಾದೀಮಂ ಸ್ವಜನಂ ರಾಜಪುತ್ರಿ, ನಿನ್ನ ಈ ಮನೆ ಮಕ್ಕಳು ಮಂದಿಯನ್ನೆಲ್ಲ ಏನೇನು ದಾರಿ ತಪ್ತಾ ಇದ್ದಾರೆ ಇವರನ್ನ ಚೆನ್ನಾಗಿ ನೋಡ್ಕೋ, ದಾರಿ ತಪ್ಪದಂತೆ ನೋಡಿಕೋ. ಇಕ್ಷ್ವಾಕುವಿನ ರಾಜ್ಯ ಎತ್ತರಕ್ಕೆ ಬೆಳೆಯುವಂತಾಗುತ್ತೆ. ಅದಕ್ಕೆ ನೀನೇ ಒಳ್ಳೆಯ ರಕ್ಷಣೆ ನೀಡುವಂತಹ ಸಾಮರ್ಥ್ಯ ಉಳ್ಳವಳಾಗ್ತಿ. ಆಗ ರಾಜಪುತ್ರಿ ಆ ದಲನ ಹೆಂಡತಿ, ವರಂ ಋಣೇ ಭಗವನ್, ನಾನು ನಿಮ್ಮ ಹತ್ರ ಕೇಳ್ಕೊಳ್ಳುವುದಿಷ್ಟೇ, ವಿಮುಚ್ಯತಾಂ ಕಿಲ್ವಿಷಾದದ್ಯ ಭರ್ತ, ನನ್ನ ಯಜಮಾನ ಮಾಡಿದ ತಪ್ಪುಗಳಿಂದ ಮುಕ್ತನಾಗಲಿ. ಅವನಿಗೆ ಬುದ್ಧಿ ಇಲ್ಲದೆ ಏನೋ ಅಪರಾಧವನ್ನು ಮಾಡಿದ್ದಾನೆ. ಶಿವೇನ ಜೀವಾಮಿ ಸಪುತ್ರ ಬಾಂಧವಂ, ನನ್ನ ಮಗ, ನನ್ನ ಬಾಂಧವರು, ಉಳಿದವರೆಲ್ಲರೂ ಯಾರೆಲ್ಲ ಹಿಂದೆ ಸತ್ತಿದ್ದಾರೋ, ಯಾರೆಲ್ಲ ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೋ ಅವರೆಲ್ಲರ ಜೊತೆಗೆ ನಾನು ಬದುಕಬೇಕು. ಸಬಾಂಧವಂ ಪುತ್ರಂ, ಇದು ವರ ಕೇಳಿದ ರೀತಿ ಬಹಳ ಚಂದ. ಸಪುತ್ರ ಬಾಂಧವಂ ಜೀವಾಮಿ ಶಿವೇನ, ಅವ್ರ ಹತ್ರ ಇದ್ದು ಹೊಡೆದಾಡ್ಕೊಂಡು ಗಲಾಟೆ ಮಾಡಿಕೊಂಡಲ್ಲ, ಸುಖವಾಗಿ, ನೆಮ್ಮದಿಯಾಗಿ, ಪ್ರೀತಿಯಿಂದ ಸುಖವಾಗಿ ಬದುಕಬೇಕು ಅಂತ. ವರೋವೃತೋ ಹೇಷಮಯ ದ್ವಿಜಾಗ್ರ್ಯ, ದ್ವಿಜರಲ್ಲಿ ಅತ್ಯಂತ ಅಗ್ರಸ್ಥಾನದಲ್ಲಿರುವಂತಹ ಓ ವಾಮದೇವನೇ, ನಿನ್ನಲ್ಲಿ ನಾನು ಬೇಡುವುದಿಷ್ಟೇ, ನನ್ನ ಭರ್ತ ಯಜಮಾನ ಪಾಪಗಳಿಂದ ದೂರವಾಗಲಿ, ಅವನ ಬುದ್ಧಿಯಲ್ಲಿದ್ದ ಕಾಲುಷ್ಯ ಹೊರಟು ಹೋಗಲಿ. ಶ್ರುತ್ವಾ ವಚಸ್ಸಮುನಿ ರಾಜಪುತ್ರ್ಯಾ ತಥಾ ಅಸ್ತು, ತಥಾಸ್ತು, ಹಾಗೆ ಆಗಲಿ. ನೀನು ಹೇಳಿದಂತೆ ನಿನ್ನ ಗಂಡನ ದೋಷಗಳೆಲ್ಲ ಪರಿಹಾರ ಆಗಲಿ, ನಿನ್ನ ಮಗ ಬಾಂಧವರು ಎಲ್ಲ ಮರಳಿ ಎದ್ದು ನಿಲ್ಲಲಿ. ಅಂದ್ರೆ ಅವನಿಗೆ ಶಾಪ ಕೊಡುವ ಅಥವಾ ಯಾವುದೇ ಒಂದು ಕಾರಣದಿಂದ ನಿಗ್ರಹಿಸುವ ಅಧಿಕಾರ ಯಾವಾಗ ಬರುತ್ತೆ ಅಂದ್ರೆ ಮರಳಿ ಬದುಕಿಸುವ ಶಕ್ತಿ ಇದ್ರೆ ಮಾತ್ರ. ಆ ಶಕ್ತಿ ವಾಮದೇವನಲ್ಲಿ ಇತ್ತು, ಆದ್ರಿಂದಾಗಿ ಮರಳಿ ಅವರನ್ನ ಎದ್ದು ಕೂಡುವಂತೆ ಮಾಡಿದ.
ಹಾಗಾಗಿ ತತಸ್ಸ ರಾಜ ಮುದಿತೋ ಬಭೂವ. ಆಗ ರಾಜ ಹಳೆಯದನ್ನೆಲ್ಲ ಮರೆತು ತುಂಬಾ ಆದರದಿಂದ ವಾಮ್ಯೌ ಚಾಸ್ಮೈ ಪ್ರದದೌ ಸಂಪ್ರಣಮ್ಯ ಭಕ್ತಿಪೂರ್ವಕ ಕಾಲು ಮುಟ್ಟಿ ಒತ್ತಿ ನಮಸ್ಕಾರ ಮಾಡಿ ಪಾದ ಸೇವೆ ಮಾಡಿ ಎರಡೂ ಕುದುರೆಗಳನ್ನು ಕೊಟ್ಟು ನಮ್ಮಿಂದ ಅನರ್ಥ ಆಯಿತು, ನಮ್ಮ ಇಡೀ ಕುಲಕ್ಕೆ ಒದಗಿದ ಪಾಪಗಳೆಲ್ಲ ದೂರವಾಗಲಿ ಅಂತ ಕೇಳಿಕೊಂಡು ಅಲ್ಲಿಂದ ಅವರನ್ನು ಕಳುಹಿಸಿಕೊಟ್ಟ ಅಂತ. ಹೀಗೆ ಒಬ್ಬ ಋತ್ವಿಜ, ಒಬ್ಬ ಜ್ಞಾನಿಯಾದವನನ್ನ ಅವಮಾನ ಮಾಡಿದ್ರೆ ನಾವು ಅನುಭವಿಸುವಂತಹ ದೋಷಗಳು ಅತ್ಯಂತ ಗಂಭೀರವಾದದ್ದಾಗಿರುತ್ತೆ. ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಮತ್ತೆ ಜನ್ಮಾಂತರಗಳನ್ನು ಎತ್ತಿದ್ರೂ ಸಾಧ್ಯ ಆಗುವುದಿಲ್ಲ. ಶುಶ್ರೂಷೆಯೇ ಅದಕ್ಕೆ ಫಲ. ಸೇವೆಯೇ ತಪ್ಪೊಪ್ಪಿಕೊಂಡು ಮಾಡಿ, ತಪ್ಪಾಗುವುದೇ ದೊಡ್ಡ ತಪ್ಪಲ್ಲ, ಆಗತ್ತೆ ಕೆಲವೊಮ್ಮೆ. ಆದರೆ ಆ ತಪ್ಪನ್ನ ಭಗವಂತನ ಸನ್ನಿಧಾನ ಉಳ್ಳವರ ವಿರುದ್ಧ ನಾವು ನಡೆಸಿರಬಾರದು. ಮತ್ತೆ ಅದನ್ನು ತಪ್ಪಾಗಿದ್ದಾಗ ಅದನ್ನು ಕ್ಷಮೆ ಕೇಳಿ ಅದನ್ನಲ್ಲೇ ಪರಿಹರಿಸಿಕೊಳ್ಳುವ ಪ್ರಯತ್ನವನ್ನು ನಿರಂತರ ಮಾಡ್ತಾ ಇರಬೇಕು. ಅದರಿಂದಾಗಿ ನಾವು ಸಮಾಜಕ್ಕೆ, ಪ್ರಕೃತಿಗೆ ವಿರುದ್ಧವಾಗಿ ನಡೆದುಕೊಳ್ಳದೆ, ಅದರಲ್ಲೂ ಜ್ಞಾನಿಗಳಿಗೆ ಹೆಚ್ಚು ವಿರೋಧವನ್ನ ಆಗತ್ತೆ ಅಂತ ಗೊತ್ತಾದಾಗ ಅದನ್ನ ಸುಮ್ಮನಿದ್ರೆ ಅದು ಬದುಕಿನ ಶ್ರೇಯಸ್ಸಿಗೆ ಕಾರಣವಾಗುತ್ತೆ ಅನ್ನುವ ಈ ಅಂಶವನ್ನ ಮಾರ್ಕಂಡೇಯರು ಹಿಂದೆಯೂ ಹೇಳಿದ್ದ. ನೀನು ಜ್ಞಾನಿಗಳಿಗೆ ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಮಾಡಬೇಡ. ಯಾಕೆಂದ್ರೆ ಇದು ಈ ಒಂದು ಕಥೆ ಅಲ್ಲ, ಎಷ್ಟು ಕಥೆಗಳು ಬರುತ್ತೆ. ಗರುಡನ ಆಹಾರದ ಸೇವನೆಯ ಪ್ರಸಂಗದಲ್ಲಿ ಬಂದಾಗ್ಲೂ ನಿಷಾದರನ್ನ ತಿನ್ನು ಅಂತ ಹೇಳಿರ್ತಾನೆ. ಆದ್ರೆ ಅಕಸ್ಮಾತ್ ಎಲ್ಲಿಯಾದ್ರೂ ಒಬ್ಬ ಜ್ಞಾನಿ ಇದ್ದ ಅಂದ್ರೆ ನಿಂಗೆ ತೊಂದರೆ ಆಗತ್ತೆ ಅಂತ ಹೇಳಿರ್ತಾನೆ. ಅವ್ನು ನುಂಗಿದಾಗ ಗಂಟು ಸುಡ್ಲಿಕ್ಕೆ ಶುರು ಆಗುತ್ತೆ. ಏನು ಅಂತ ನೋಡಿದ್ರೆ ಕೊನೆಗೆ ಅಲ್ಲೊಬ್ಬ ಆ ನಿಷಾದರ ಮಧ್ಯದಲ್ಲಿ ಒಬ್ಬ ದೇವರನ್ನು ಬಹಳ ಪ್ರೀತಿಸುವ ಒಬ್ಬ ಇರ್ತಾನೆ. ಅವನು ಆ ನಿಷಾದಿಯನ್ನ ಮದುವೆ ಆಗಿರ್ತಾನೆ. ಅದರಿಂದ ಅವ್ರ ಜೊತೆಗೆ ಮಧ್ಯದಲ್ಲಿ ಓಡಾಡ್ಕೊಂಡು ದೇವರ ತಪಸ್ ಮಾಡ್ಕೊಂಡು ಕೂತಿರ್ತಾನೆ. ಕೊನೆಗೆ ಅವನು ಮತ್ತೆ ದೇಹದಿಂದ ಅಂದ್ರೆ ಗಂಟಲಿಂದ ಇಡೀ ತಿಂದ ಆಹಾರವನ್ನೆಲ್ಲ ಹೊರಕ್ಕಿಡುವಾಗ ಅವನನ್ನು ಬೀಳಿಸಿ ನನ್ನ ಹೆಂಡತಿಯನ್ನು ಕಳಿಸ್ಕೊಡು ಅಂತ ಕೇಳಿದ್ಮೇಲೆ ಆ ಹೆಂಡತಿಯನ್ನು ಕಳಿಸ್ಕೊಟ್ಟ ಮೇಲೆ ಅವನು ಗಂಟ್ಲು ಉರಿ ಕಮ್ಮಿ ಆಗುತ್ತೆ, ಮತ್ತೆ ಆಹಾರ ತಿನ್ಕೊಂಡು ಹೊರಟೋಗ್ತಾನೆ ಗರುಡ. ಅಂದ್ರೆ ಅದರ ತಾತ್ಪರ್ಯ ಇಷ್ಟೇ. ಇದರ ಕಥೆ ಏನು ಎತ್ತ ಅನ್ನೋದಕ್ಕಿಂತ ಹೆಚ್ಚು ಅದರ ಉದ್ದೇಶ ಗರುಡ ವಿಷಮಯವಾದಂತಹ ಪದಾರ್ಥಗಳನ್ನು ನಾಶ ಮಾಡ್ತಾನೆ. ನಿಷಾದರು ಬಹಳ ಅನರ್ಥಕಾರಿಯಾಗಿ ಕೇವಲ ತಮ್ಮ ಆಹಾರಕ್ಕಾಗಿ ಬೇಟೆಯಾಡಿದ್ರೆ ಅದು ದೊಡ್ಡ ದೋಷ ಆಗಿರುತ್ತೆ. ಯಾಕೆಂದ್ರೆ ಬೇಟೆಗೆ ಬೇಕಾದಷ್ಟು ಪ್ರಾಣಿಗಳು ಇರ್ತಿದ್ವು. ಇವತ್ತು ಅದೆಲ್ಲ ಬೇಟೆ ಇವತ್ತು ಯಾಕೆ ತುಂಬಾ ದೊಡ್ಡ ಅಪರಾಧ ಆಗುತ್ತೆ ಅಂದ್ರೆ, ಇವತ್ತು ಅಪರಾಧ ಆಗುತ್ತೆ ಅಂದ್ರೆ ಬೇಟೆ ಆಡ್ಲಿಕ್ಕಿರುವ ಪ್ರಾಣಿಗಳ ಮೂಲವೇ ನಾಶ ಆಗಿ ಹೋಗ್ತಾ ಇದೆ. ಪ್ರಕೃತಿಯಲ್ಲಿ ಅದು ಇರ್ಬೇಕು ಒಂದಿಷ್ಟು. ಯಾವಾಗ ಅದರ ಸಂಖ್ಯೆ ಜಾಸ್ತಿ ಆಗುತ್ತಾಗ ಬೇಟೆಯೇ ಅತ್ಯಂತ ದೊಡ್ಡ ನ್ಯಾಯ ಆಗುತ್ತೆ. ಅದು ಜಾಸ್ತಿ ಆದ್ರೂ ಇನ್ನೊಂದು ಕಡೆಯಿಂದ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ. ಜಿಂಕೆಗಳ ಸಂಖ್ಯೆ ಜಾಸ್ತಿ ಆದ್ರೆ ಬರಗಾಲ ಬರುತ್ತೆ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ಜಿಂಕೆಗೂ ಬರಗಾಲಕ್ಕೂ ಏನ್ ಸಂಬಂಧ ಅಂತ. ಜಿಂಕೆ ಜಾಸ್ತಿ ಆಗೋದ್ರಿಂದ ಭೂಮಿಯ ಮೇಲ್ಭಾಗದ ಹಸಿರನ್ನ ಅದು ತಿಂದು ಬಿಡುತ್ತೆ, ಖಾಲಿ ಆಗ್ತಾ ಹೋಗುತ್ತೆ. ಹುಲ್ಲೇ ಉಳಿಯಲ್ಲ ಎಲ್ಲೂ. ಹುಲ್ಲು ಉಳಿಯದೆ ಹೋದಾಗ ನೀರು ಸಂಗ್ರಹ ಆಗುದಿಲ್ಲ ಭೂಮಿಯ ಒಳಗೆ. ಕೇವಲ ಹರಿದ ನೀರು ಮೇಲಿಂದ ಮೇಲೆ ಹರಿದು 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 ಪ್ರವಾಹದಿಂದ ಹೊರಟು ಹೋಗುತ್ತೆ, ಅಂತರ್ಜಲ ನಾಶ ಆಗುತ್ತೆ. ನಾಶ ಆಗಿ ಇದು ಒಂದು ದಿವಸದ ಪ್ರೊಸೀಜರ್ ಅಲ್ಲ, ಒಂದು ದೀರ್ಘಕಾಲದ ವ್ಯವಸ್ಥೆಯಲ್ಲಿ ಜಿಂಕೆಗಳ ಸಂಖ್ಯೆ ಜಾಸ್ತಿ ಆದಾಗ ಇದ್ದಕ್ಕಿದ್ದಂತೆ ಭೂಮಿ ಬರಡಾಗ್ಲಿಕ್ಕೆ ಶುರುವಾಗುತ್ತೆ. ಎಲ್ಲ ಮಳೆ ಬರುತ್ತೆ, 2 ನಿಮಿಷದಲ್ಲಿ ಎಲ್ಲ ತುಂಬಿಕೊಂಡಾಗ ಕಾಣಿಸುತ್ತೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಇಡೀ ಭೂಮಿ ಬರಡು ಭೂಮಿಯಾಗಿ ಬಿಡುತ್ತೆ. ಅಂದ್ರೆ ಇದು ಒಂದೊಂದು ಪ್ರಾಣಿಯ ಕೊಂಡಿ ಅನ್ನೋದು ಪ್ರಕೃತಿಯಲ್ಲಿ ದೇವರು ಅತ್ಯಂತ ಚೆನ್ನಾಗಿ ನೆಲೆಸಿದ ಚಕ್ರ. ಇದು ಸುಂದರವಾದ ಸಂಪರ್ಕ ಚಕ್ರ. ಇದು ಈ ಚಕ್ರವನ್ನ ನಾವು ಯಾವತ್ತೂ ವಿರೋಧಿಸಬಾರದು ಅನ್ನೋದು ಒಟ್ಟು ಇದರ ತಾತ್ಪರ್ಯ. ಮುಂದೆ ಮತ್ತೊಂದು ಪ್ರಸಂಗವನ್ನ ಮಾರ್ಕಂಡೇಯರು ಹೇಳ್ತಾರೆ, ತುಂಬಾ ಒಳ್ಳೆಯ ಪ್ರಸಂಗವನ್ನ ಹೇಳುತ್ತಾರೆ. ನಾನು ನಿನ್ಗೆ ಇನ್ನೊಂದು ವಿಷಯ ಹೇಳಬೇಕು. ಈ ಸುಖ ದುಃಖ ಅಂದ್ರೆ ಏನು ಅನ್ನೋ ಪ್ರಶ್ನೆ. ಅಂದ್ರೆ ಯಾವುದು ಸುಖ ಯಾವುದು ದುಃಖ? ಸಹಜವಾಗಿ ಇಷ್ಟ ಆದದ್ದಾದ್ರೆ ಸುಖ ಆಗುತ್ತೆ, ಇಷ್ಟವಲ್ಲದೆ ಇದ್ದದ್ದು ದುಃಖ ಆಗುತ್ತೆ. ಇದು ಜನರಲ್ ಟಾಪಿಕ್. ಆದ್ರೆ ಮೂರ್ಖನಿಗೆ ಯಾವುದೋ ಇಷ್ಟ ಆಗಿ ಅದೇ ಸುಖ ಅಂತ ಭ್ರಮಿಸುವಂತ ವ್ಯವಸ್ಥೆಗಳು ಆಗ್ತವೆ. ಆದ್ರೆ ನೈಜ ಸುಖ ಯಾವುದು, ನಿಜವಾದ ಸುಖ ಯಾವುದು ಅನ್ನೋದರ ಬಗ್ಗೆ ಒಂದು ಪ್ರಶ್ನೆ ಮಾಡುವ ಪ್ರಸಂಗವನ್ನ ಮಾರ್ಕಂಡೇಯರು ಹೇಳುತ್ತಾರೆ. ಮಾರ್ಕಂಡೇಯಂ ಪರ್ಯಪೃಚ್ಛ ಧರ್ಮರಾಜೋ ಯುಧಿಷ್ಠಿರಃ. ನೀವು ಹಿಂದೆ ಮಾತಾಡುವಾಗ ದೀರ್ಘಾಯುಷ್ಯದ ಬಗ್ಗೆ ಹೇಳಿದ್ರಿ. ದೀರ್ಘಾಯುಷ್ಯದಲ್ಲಿ ಹೆಚ್ಚು ಸುಖ ಇಲ್ಲ ಅನ್ನೋ ಮಾತು ಹೇಳಿದ್ರು ಹಿಂದೆ. ಕೃತಯುಗ, ತ್ರೇತಾಯುಗ, ಕಲಿಯುಗ ಇತ್ಯಾದಿಗಳನ್ನು ದೀರ್ಘವಾಗಿ ನೋಡಿದ್ರೆ ನಿಮ್ಗೆ ಎಷ್ಟು ಸಂತೋಷ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ಇಷ್ಟು ದೀರ್ಘಕಾಲ ಬದುಕಿದ್ರೆ ಖುಷಿ ಅಂತ ನೀವು ಅನ್ಕೊಂಡ್ರೆ ಇಲ್ಲಪ್ಪ, ತುಂಬಾ ಕಷ್ಟ ಆಗುತ್ತೆ. ಎಷ್ಟು ಅಂತ ನೋಡುದು ಅನ್ಯಾಯಗಳನ್ನ, ಎಷ್ಟು ಅಂತ ನೋಡುದು ಅವ್ಯವಸ್ಥೆಗಳನ್ನ.
ಯಪ್ಪ ನಾವು ಹೇಳೋದುಂಟಲ್ಲ, ಯಾವಾಗಾದ್ರೂ ಮುಗಿಯುತ್ತಪ್ಪ ಈ ಪರಿಸ್ಥಿತಿಗಳು ಅಂತ. ಹಾಗೆ ಈ ಸುಖ ಅಂತ ಅನ್ನೋದು ನಾವು ಅನ್ಕೊಳ್ಳೋದು ತುಂಬಾ ದೀರ್ಘಕಾಲ ಬದುಕಿದ್ರೆ ನಾವು ಸುಖವಾಗಿರ್ತೇವೆ ಅಂತ. ಖಂಡಿತ ಅದು ಸುಖ ಅಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಕದಾಲ್ಭ್ಯರ ಸಂಗತಿಯನ್ನ ಮಾರ್ಕಂಡೇಯರ ಹತ್ರ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ. ಸುಖಕ್ಕೆ ದುಃಖಕ್ಕೆ ಸಂಬಂಧಪಟ್ಟ ಸಂಗತಿಯನ್ನ ಬಕದಾಲ್ಭ್ಯೌ ಮಹಾತ್ಮಾನೋ ಶ್ರೂಯೇತೆ ಚಿರಜೀವಿನೌ ಸಖಾಯೋ ದೇವರಾಜಸ್ಯ ತೌ ಋಷಿ ಲೋಕಸಮ್ಮತೌ. ದೇವರಾಜನಿಗೆ ಮಿತ್ರರಾದ ಬಕ ಮತ್ತು ದಾಲ್ಭ್ಯರೆಂಬ ದೀರ್ಘಾಯುಷ್ಯವನ್ನು ಹೊಂದಿರುವ ಚಿರಜೀವಿಗಳಾದ ಅವರ ಬಗ್ಗೆ, ಅವರು ಹೇಳಿದಂತಹ ಸುಖ ದುಃಖದ ಬಗ್ಗೆ ನನಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ, ಅದನ್ನು ಹೇಳಿ. ಓಹ್, ತುಂಬಾ ಒಳ್ಳೆಯ ವಿಷಯ ಕೇಳ್ತಾ ಇದ್ದಿ. ಯಾಕಂದ್ರೆ ಇವರು ದೀರ್ಘಾಯುಷಿಗಳಾದ್ರಿಂದ ಅವರ ದೀರ್ಘಾಯುಷ್ಯದ ಬಗ್ಗೆ ಗೊತ್ತಿದೆ. ಇವರು ಅಲ್ಪಾಯುಷಿಗಳಾದ್ರೆ ಅವ್ರ ಬಗ್ಗೆ ಹಿಂಗ್ ಮಾತಾಡೋದು. ಇವನು ವಿಜ್ಞಾನಿ ಆದ್ರೆ ಅವರ ವಿಜ್ಞಾನದ ಪ್ರಯೋಗಗಳ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಇವನಿಗೆ ಆ ಅಂದ್ರೆ ಠಾ ಅನ್ಲಿಕ್ಕೆ ಬರುದಿಲ್ಲ. ಅಂತವನನ್ನ ಕರೆಸಿ ನೀವು ಒಂದು ಇದು ಸಾಕ್ಷರರ ದೊಡ್ಡ ಕ್ರಾಂತಿ ಉಂಟಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಹೇಳಿ ಅಂತ ಹೇಳಿದ್ರೆ ಅವನಿಗೆ ಗೊತ್ತಾಗುದಿಲ್ಲ ಹೇಳಲಿಕ್ಕೆ. ಹಾಗೆ ಇಲ್ಲಿ ದೀರ್ಘಾಯುಷ್ಯವನ್ನ ಹೊಂದಿರುವಂತಹ ಮಾರ್ಕಂಡೇಯರ ಬಳಿ ದೀರ್ಘಾಯುಷ್ಯವನ್ನ ಅನುಭವಿಸಿದ ಬಕ ಮತ್ತು ದಾಲ್ಭ್ಯ. ನಮಗೆ ಬಕ ಅಂದ್ರೆ ಇಬ್ಬರು ಅಸುರರು ಗೊತ್ತು. ರಾಮಾಯಣದಲ್ಲಿ ಬರುವ ಒಬ್ಬ ಅಸುರ, ಕೃಷ್ಣನ ಮಹಾಭಾರತದ ಅಂದ್ರೆ ಕೃಷ್ಣಾಯನದಲ್ಲಿ ಬರುವ ಒಂದು ಅಸುರ. ಅಲ್ಲಿ ರಾಮಾಯಣದಲ್ಲಿ ಬರುವಂತಹ ಬಕಾಸುರ ಅವನು ರಾಮಾಯಣದಲ್ಲಿ ಯುದ್ಧ ಮಾಡಿ ಸಾಯಲಿಲ್ಲ, ತಪ್ಪಿಸಿಕೊಂಡು ಓಡೋದ. ಅವನು ಮತ್ತೆ ರಾಮಾಯಣದಿಂದ ಸೀದಾ ಮಹಾಭಾರತಕ್ಕೆ ಬಂದು ಭೀಮನ ಕೈಯಲ್ಲಿ ಸಾಯ್ತಾನೆ. ಅವನೊಬ್ಬ ಬಕಾಸುರ. ಇನ್ನೊಬ್ಬ ಬಕಾಸುರ ಕೃಷ್ಣನ ಕೈಯಲ್ಲಿ ಸಾಯುವವನು ಹಕ್ಕಿಯ ರೂಪದಲ್ಲಿ, ಕೊಕ್ಕರೆ ರೂಪದಲ್ಲಿ ಬಂದು ಕೃಷ್ಣನನ್ನು ಕೊಲ್ಲಿಕ್ಕೆ ಬಂದು ಪ್ರಾಣ ಬಿಡ್ತಾನೆ. ಇದು ಬಿಟ್ಟು ಬಕ ಅನ್ನುವ ಹೆಸರು ಒಳ್ಳೆಯದೂ ಇದೆ. ಬಯಸಿದ ಸುಖವನ್ನ ಹೊಂದಬಲ್ಲವನು. ಬ ಅಂದ್ರೆ ಬಯಕೆ, ಕಮ್ ಅಂದ್ರೆ ಆನಂದ. ಬಯಸಿದ ಸುಖ ಅಂದ್ರೆ ಭಗವಂತನ ಸಾನ್ನಿಧ್ಯದ ಸುಖವನ್ನ, ಉತ್ತಮವಾದ ಸುಖವನ್ನ ಪಡೆಯುವ ಹಿನ್ನೆಲೆಯಲ್ಲಿ ತಪಸ್ಸು ಮಾಡಿದವನಾದ್ರಿಂದ ಅವನನ್ನ ಬಕ ಅಂತ ಕರೆದ್ರು. ಹಾಗಾಗಿ ಕೆಟ್ಟ ಹೆಸರು ಅಂತ ಒಂದು ಇಲ್ವೇ ಇಲ್ಲ. ನಮ್ಗೆ ಗೊತ್ತಿಲ್ಲ ಆದ್ರಿಂದ ನಾವು ದುರ್ಯೋಧನ ಅಂದ ತಕ್ಷಣ ಕೆಟ್ಟ ಹೆಸರು ಅಂತ ಅನ್ಕೊಂಡಿದ್ವಿ. ದುರ್ಯೋಧನ ಅಂದ್ರೆ ಕೆಟ್ಟ ಹೆಸರಲ್ಲ. ಇವನಿಗಿಂತ ಪೂರ್ವದಲ್ಲಿ ಒಳ್ಳೊಳ್ಳೆ ರಾಜರು ದುರ್ಯೋಧನರಿದ್ರು. ಇವನ ಹೆಸರಿನ ನಂತರ ನಮ್ಗೆ ಅದು ಅವನೇ ನೆನಪಾಗುತ್ತೆ, ಆದ್ರಿಂದ ನಮ್ಗೆ ಕೆಟ್ಟ ಹೆಸರು ಅಂತ ಆಗಿದೆ. ಆ ಶಬ್ದದ ಅರ್ಥವು ಕೆಟ್ಟದಿಲ್ಲ. ಯುದ್ಧ ಮಾಡ್ಲಿಕ್ಕೆ ದುಸ್ಸಾಧ್ಯ, ಅವನ ಹತ್ರ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥದಲ್ಲಿ ದುರ್ಯೋಧನ ಅಂತ ಹೆಸರು. ಸುಯೋಧನ ಅಂತ ಕೊಟ್ರೆ ಅದು ಒಳ್ಳೆ ಹೆಸರು ಅಂತಲ್ಲ. ಸುಯೋಧನ ಅಂದ್ರೂ ಕೂಡ ಅದೇ ಅರ್ಥ, ಆದ್ರೆ ತುಂಬಾ ಒಳ್ಳೆಯ ಯೋಧಗಾರ, ಅವನು ಒಳ್ಳೆಯ ಯುದ್ಧ ಮಾಡುವವನು ಅನ್ನುವ ಅರ್ಥದಲ್ಲಿ ಸುಯೋಧನ ಅಂತ ಹೆಸರಿದೆ. ಹೇಗೋ ಹಾಗೆ ಈ ಬಕ ಮತ್ತು ದಾಲ್ಭ್ಯ, ದಲ್ಭನ ಮಗ ದಾಲ್ಭ್ಯ ಅಂತ ಇನ್ನೊಬ್ಬ ಋಷಿ ಇದ್ದ. ಇವರಿಬ್ರು ಕೂಡ ಜೊತೆಗಿದ್ರು ಇಂದ್ರನ ಅತ್ಯಂತ ಮಿತ್ರರು. ಈ ಇಂದ್ರನ ಆ ರಾಜ್ಯಭಾರ ನಡೀತಾ ಇರುವ ಪ್ರಸಂಗದಲ್ಲಿ ಅವನು ಲೋಕದಲ್ಲಿ ಮಳೆ ಬೆಳೆ ಪರ್ಜನ್ಯ ಅಂದ್ರೆ ಮಳೆ ಬರ್ತಾ ಇತ್ತು. ಸಮ್ಯಕ್ ವರ್ಷತಿ ಪರ್ಜನ್ಯೇ ಸಸ್ಯ ಸಂಪದ ಉತ್ತಮಾಹ ನಿರಾಮಯಾಹ ಸುಧರ್ಮಿಷ್ಠಾಹ ಪ್ರಜಾಹ ಧರ್ಮಪರಾಯಣಾಹ. ಪ್ರಜೆಗಳು ಕ್ಷೇಮವಾಗಿ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾ ರೋಗವಿಲ್ಲದೆ ಸಸ್ಯ ಸಂಪತ್ತಿನಿಂದ, ನೋಡಿ ಅದು ಸಸ್ಯ ಸಂಪತ್ತು ನಿರಾಮಯ. ಸಸ್ಯ ಸಂಪತ್ತು ಎಲ್ಲಿದೆಯೋ ಅಲ್ಲಿ ನಿರಾಮಯತೆ ಇರುತ್ತೆ. ಸಸ್ಯ ಸಂಪತ್ತು ನಾಶ ಆಯ್ತಾ ಉಸಿರು ಕಮ್ಮಿ ಆಗುತ್ತೆ, ಪ್ರಾಣಶಕ್ತಿ ಕಮ್ಮಿ ಆಗುತ್ತೆ. ಸಸ್ಯ ಸಂಪತ್ತು ಕಮ್ಮಿ ಆದಾಗ ಆಹಾರ ಕಮ್ಮಿ ಆಗುತ್ತೆ, ಬೇಡವಾದ ಪದಾರ್ಥಗಳು ಆಹಾರ ರೂಪದಲ್ಲಿ ಹೊಸ ರೂಪವನ್ನು ತೊಟ್ಟು ಬರ್ತವೆ. ಆವಾಗ ಮನುಷ್ಯನ ಆರೋಗ್ಯ ಕೆಡುತ್ತೆ. ಆದ್ರೆ ಇಲ್ಲಿ ಒಳ್ಳೆಯ ಸಸ್ಯ ಸಂಪತ್ತಿನಿಂದ ಕೂಡಿತ್ತು. ಆದ್ರಿಂದಾಗಿ ಆರೋಗ್ಯವನ್ನ ಉಳಿಸಿಕೊಂಡು ತಮ್ಮ ತಮ್ಮ ಸ್ವಧರ್ಮೇಶು ವ್ಯವಸ್ಥಿತಾ, ತಮ್ಮ ತಮ್ಮ ಧರ್ಮದಲ್ಲಿ ತೊಡಗಿದವರಾಗಿದ್ರು. ತತಸ್ತು ಮುದಿತೋ ರಾಜನ್ ದೇವರಾಜ ಶತಕ್ರತು. ರಾಜನಿಗೆ ಪ್ರಜೆಗಳ ಕ್ಷೇಮ ನೋಡುವುದೇ ಖುಷಿ. ನೋಡಿ, ದೇವತೆಗಳಿಗೂ ರಾಕ್ಷಸರಿಗೂ ಇದೇ ವ್ಯತ್ಯಾಸ. ದೇವತೆಗಳಿಗೆ ಸುಖವಾಗಿದ್ದಾರೆ ಅಂತ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಜನ ಅಂತೂ ನಮ್ಮ ಕರ್ತವ್ಯ ಚೆನ್ನಾಗಿ ನಡೀತಾ ಇದೆ ಅಂತ. ಆದರೆ ರಾಕ್ಷಸರಿಗೆ ಯಾರಾದ್ರೂ ಸುಖವಾಗಿದ್ದಾರೆ ಅಂದ್ರೆ ಕೂತ್ಕೊಳ್ಳಿಕ್ ಆಗುದಿಲ್ಲ. ಹೇಗಾದ್ರೂ ಮಾಡಿ ತುಕಡೆ ಕರೆಂಗೆ ಅಂತಾನೆ ಮಾತಾಡ್ತಿರ್ತಾರೆ. ತುಕಡೆ ಗ್ಯಾಂಗ್ಗಳಾಗಿ ಓಡಾಡ್ತಾ ಇರ್ತಾರೆ. ಏನ್ ಮಾಡ್ಲಿಕ್ಕೆ ಆಗಲ್ಲ. ಉದಪಾನಂ ಪ್ರಪಾವಾಪಿ ತಟಾಕಾನಿ ಸರಾಂಸಿ ಚ ನಾನಾ ಬ್ರಹ್ಮ ಸಮಾಚಾರೈ ಸೇವಿತಾನಿ ದ್ವಿಜೋತ್ತಮೈ. ಒಳ್ಳೆಯ ಸಣ್ಣ ಸಣ್ಣ ಪ್ರಮಾಣದ ಉದಪಾನ, ನೀರು ಸಿಗುವಂತಹ ಜಾಗ. ಪ್ರಪಾ ಅಂದ್ರೆ ಅದು ಕೂಡ ಏನಂತಾರೆ ನಮ್ಮಲ್ಲಿ ಅರವಟ್ಟಿಗೆ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಈ ಧರ್ಮಛತ್ರಗಳು ಸುಲಭದಲ್ಲಿ ಬಂದವರಿಗೆ ಆತಿಥ್ಯಕ್ಕೋಸ್ಕರನೇ ನಿಯಮಗೊಂಡಂತಹ
ಒಂದು ಕಡೆ ವ್ಯವಸ್ಥಿತವಾದ ಆಹಾರದ ವ್ಯವಸ್ಥೆ ಕಾಣುವಂತಹ ಜಾಗಗಳು. ಇನ್ನು ಸ್ನಾನ ಮಾಡಲಿಕ್ಕೆ ತಟಾಕಾನಿ, ಸರಾಂಸಿ ಇದೆಲ್ಲವೂ ಕೂಡ ಆಯಾಯ ವರ್ಣದವರು, ಆಯಾಯ ವರ್ಗದವರು ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಅದರಿಂದ ಉಪಯೋಗ ಪಡ್ಕೊಳ್ತಾ ಇದ್ರು. ಇದೆಲ್ಲವೂ ಬೇಕು ಅಂತ. ಬಾವಿಯೂ ಬೇಕು. ಎಲ್ಲರಿ ಸುಮ್ಮನೆ ಬಾವಿ ಯಾಕೆ, ಮುಚ್ಚಿಬಿಡಿ, ಜಾಗ ಉಳಿಯತ್ತೆ, ಒಂದು ಮನೆ ಕಟ್ಬೋದು. ನಿಮ್ಗೆ ವೇಸ್ಟ್ ಆಗಿರ್ಬೋದು, ಸ್ವಲ್ಪ ದಿವಸ ಹೋದ್ಮೇಲೆ ಮತ್ತೆ ಅದೇ ಬೇಕು ವಾಪಸ್ಸು. ನೀರನ್ನ ನೀವು ಕೊರೆದು ಭೂಮಿಯನ್ನ ಹಾಳು ಮಾಡುವುದು ಅನ್ನೋದಕ್ಕೆ ಹಿಂದಿನವರು ಯಾವತ್ತೂ ಒಪ್ಪಿಗೆ ಕೊಟ್ಟಿಲ್ಲ. ನೀವು ಬಾವಿ ಇಡಿ, ತಟಾಕ ಇಡಿ, ಅಂದ್ರೆ ಒಂದು ಬದಿಯಲ್ಲಿ ಮಾತ್ರ ನದಿಗೆ ಮೆಟ್ಟಲುಗಳನ್ನು ಹಾಕಿದ್ರೆ ತಟಾಕ, 4 ದಿಕ್ಕುಗಳಲ್ಲಿ ಮೆಟ್ಟಲು ಹಾಕಿದ್ರೆ ಸರೋವರ. ಅದು ಸರ ಅಂದ್ರೆ ಚೂರು ಚಿಕ್ಕದು, ಸರೋವರ ಅಂದ್ರೆ ವರ ಸ್ವಲ್ಪ ದೊಡ್ಡದು, ತುಂಬಾ ವಿಸ್ತಾರವಾದದ್ದಾದ್ರೆ ಸರೋವರ ಆಗುತ್ತೆ. ಇದು ನದಿಯನ್ನು ಉಳಿಸತ್ತೆ. ನದಿಯನ್ನು ಉಳಿಸ್ಲಿಕ್ಕೆ ಬಾವಿಗಳು, ತಟಾಕಗಳು, ಕೆರೆಗಳು, ಮಡು ಅಂದ್ರೆ ಸುಮ್ನೆ ನದಿ ಒಂದ್ ಸರ್ತಿ ಒಳಗ್ ಬಂದು ಹಾದು ಹೋಗುವ ಜಾಗ ಮಡು. ಅಲ್ಲಿ ಅದಕ್ಕೆ ಏನು ದಂಡೆ ಗಿಂಡೆ ಕಟ್ಟಿರುವುದಿಲ್ಲ. ಈ ಯಮುನೆಯ ಮಡು ಇತ್ತಲ್ಲ, ಕಾಳಿಯ ಬಂದು ಹೋದ ಜಾಗ, ಅದು ಅವರು ಕಟ್ಟಿಕೊಂಡ ಜಾಗ ಅಲ್ಲ, ಪ್ರಜೆಗಳಿಗೆ ಅಂದ್ರೆ ಜನರಿಗೆ ಸಹಜವಾಗಿ ಅನುಕೂಲವಾಗುವ ಜಾಗ, ಮೇಯ್ಲಿಕ್ಕೆ, ಕುಡಿಲಿಕ್ಕೆ, ಮೀಲಿಕ್ಕೆ ಇತ್ಯಾದಿಗಳಿಗೆ. ಹಾಗಿರುವ ಎಲ್ಲಾ ಪದಾರ್ಥಗಳಿಂದ ಕೂಡಿದ್ದ ಊರುಗಳಲ್ಲಿ ಒಂದು ಊರು ಅಂದ್ರೆ ಹಿಂದಿನ ಕಾಲದಲ್ಲಿ 2 ಕೆರೆ ಮಿನಿಮಮ್ ಇರಬೇಕು. ಒಂದು ಸ್ನಾನ, ಬಟ್ಟೆ ಒಗೆಯುವುದು ಇತ್ಯಾದಿಗಳಿಗೆ, ಇನ್ನೊಂದು ಕುಡಿಯುವುದು. ಅಂದ್ರೆ ನಮ್ಗೆ ಈ ಸಾಮಾನ್ಯ ಕೆಲವು ಪ್ರದೇಶಗಳಲ್ಲಿ ಬಾವಿ ಎಲ್ಲ ಇದ್ದು ಗೊತ್ತಿದೆ. ಕೆಲವು ಊರುಗಳಲ್ಲಿ ಬಾವಿಯ ವ್ಯವಸ್ಥೆ ಅಂತ ಇರುವುದಿಲ್ಲ. ಇದ್ರೂ ಊರಿನಲ್ಲಿ ಒಂದು ದೊಡ್ಡ ಬಾವಿ ಅಂತ ಇರುತ್ತೆ, ಮನೆಗೆ ಬಾವಿ ಅಂತಿಲ್ಲ. ಎಲ್ಲಿ ನೀರು ನಿರಂತರ ಯಾವಾಗ್ಲೂ ಮಳೆ ಬರ್ತಾ ಇರುತ್ತೋ ಅಂತಹ ಜಾಗಗಳಿಗೆ ಬಾವಿ ಅಂತ ಒಂದು ವ್ಯವಸ್ಥೆ ಇರುತ್ತೆ. ಆದ್ರೆ ವರ್ಷಕ್ಕೆ ಯಾವಾಗ್ಲೂ 1 ತಿಂಗಳು ಅಷ್ಟೇ ಮಳೆ ಬರುವಂತ ಜಾಗಗಳಿಗೆ ಬಾವಿಯ ಕಲ್ಪನೆ ಬಹಳ ಕಮ್ಮಿ. ಕೆರೆಗಳೇ, ಆ ಕೆರೆಗಳೇ ಇಡೀ ವರ್ಷವನ್ನ ಆ ಊರಿನ ರಕ್ಷಣೆಗೋಸ್ಕರ ವ್ಯವಸ್ಥೆ ಮಾಡಿರ್ತಾರೆ. ಅದು ಅಂದ್ರೆ ಎಷ್ಟು ವ್ಯವಸ್ಥೆ ಹಿಂದಿನವರದ್ದು. 2 ಕೆರೆಗಳು ಇರಲೇಬೇಕು, ಒಂದು ದೇವಸ್ಥಾನ ಮಿನಿಮಮ್, ಅದಕ್ಕೆ ಊರಿನ ದೇವಸ್ಥಾನ, ಗ್ರಾಮ ದೇವತೆ ಅಂತ ಹೇಳುದು. ಒಂದು ದೇವಸ್ಥಾನ ಇರಬೇಕು, ಒಂದು ಅರವಟ್ಟಿಗೆ ಇರಬೇಕು, ಧರ್ಮಛತ್ರ ತರ ಬಂದು ಹೋಗೋರಿಗೆ. ಯಾಕೆಂದ್ರೆ ಆಗ ಎಲ್ಲ ಗೆಸ್ಟ್ ಹೌಸು, ಹೋಟೆಲ್ಗಳು, ಮೋಟೆಲ್ಗಳೆಲ್ಲ ಇರಲಿಲ್ಲ. ಮನೆಗಳಲ್ಲಿ ಇರ್ತಿದ್ದು. ಮನೆಗಳೇ ಕಮ್ಮಿ ಇದ್ದಾಗ ಇಂಥದ್ದೊಂದು ಅರವಟ್ಟಿಗೆ ವ್ಯವಸ್ಥೆ, ಹೋಗುವ ದಾರಿಯಲ್ಲಿ ಯಾರಿಗೂ ತೊಂದರೆ ಆಗಬಾರದು ಅಂತ. ಇಷ್ಟೆಲ್ಲ ಅದು ಗ್ರಾಮ ಆದ್ರೆ ಹೇಗಿರ್ಬೇಕು, ಪುರ ಆದ್ರೆ ಹೇಗಿರ್ಬೇಕು, ಪಟ್ಟಣ ಆದ್ರೆ ಹೇಗಿರ್ಬೇಕು, ಜನಪದ ಆದ್ರೆ ಹೇಗಿರ್ಬೇಕು, ಖೇಟ ಆದ್ರೆ ಹೇಗಿರ್ಬೇಕು, ವ್ಯಾಪಾರಿಗಳು ಕೂಡುವ ಜಾಗ ಬೇರೆ, ರಾಜನ ಮನೆತನದಲ್ಲಿ ಕೆಲಸ ಮಾಡುವವರು ಇರುವ ಜಾಗ ಬೇರೆ, ಈ ಕೇವಲ ಚಿನಿವಾರರು, ಕಮ್ಮಾರರು ಇಂತಹ ಒಂದು ಪ್ರೊಫೆಷನಲ್ ಕಾರ್ಯವನ್ನ ಮಾಡುವಂತವರದ್ದೇ ಒಂದು ವಲಯ ಇರುತ್ತೆ. ಈ ಋತುಜರೆ ವಾಸ ಮಾಡುವಂತಹ ಜಾಗ ಇದ್ರೆ ಅಗ್ರಹಾರ ಅಂತ ನಾವು ಕರೆಯುವ ಹಾಗೆ ಪ್ರತ್ಯೇಕವಾದ ಒಂದೊಂದು, ಈಗ ವಿದೇಶಿ ವ್ಯಾಪಾರಿಗಳು ಬರುವಂತ ಜಾಗವೇ ಬೇರೆ. ಇದು ಇಷ್ಟೆಲ್ಲ ವ್ಯವಸ್ಥೆ ಇತ್ತು ಅನ್ನೋದು ನಮಗೆ ಭಾಗವತದ ತಾತ್ಪರ್ಯದಲ್ಲಿ ಆಚಾರ್ಯರು ಅದರ ಖೇಟ ಅಂದ್ರೇನು, ಜನಪದ ಅಂದ್ರೇನು, ಪುರ ಅಂದ್ರೇನು, ಗ್ರಾಮ ಅಂದ್ರೇನು ನಮ್ಗೆಲ್ಲ ಒಂದೇ. ಹಳ್ಳಿ ಅಂದ್ರೆ ನಾವು ಗ್ರಾಮ ಶಬ್ದವನ್ನ, ಪಟ್ಟಣ ಮತ್ತೆ ಹಳ್ಳಿ 2, ಪೇಟೆ ಹಳ್ಳಿ 2 ಬೇರೆ ಬೇರೆ ಅಂತ ಅನ್ಕೊಂಡಿದ್ದೇವೆ ಬಿಟ್ರೆ ಅದನ್ನ ಉಳಿದ ವ್ಯತ್ಯಾಸಗಳು ಗೊತ್ತಿಲ್ಲ. ಚಿಕ್ಕ ಹಳ್ಳಿ, ಮಧ್ಯದ ಹಳ್ಳಿ, ಉದ್ದದ ಹಳ್ಳಿ, ಎತ್ತರದ ಹಳ್ಳಿ